We see doctors marrying really late. What happens is degree ಆದಮೇಲೆ ಪಿ ಜಿ ಮುಗಿದ್ಮೇಲೆ ಸೂಪರ್ ಸ್ಪೆಷಲೈಸೇಷನ್ ಅಂತ ಮುಗಿದ್ಮೇಲೆ ಆಮೇಲೆ ಮೇ ಬಿ ದೇ ಥಿಂಕ್ ಆಫ್ ವಾಟ್ಸ್ ವಿತ್ ಯು ಗೈಸ್. Doctors are married to their books actually before their actual marriage. It's true. The problem is teachers nowadays are not that interested to teach the juniors. This is an actual problem happening. That's why the quality of education in medical field is slowly coming down. ಒನ್ ಪೇಷಂಟ್ಗೆ ನಂಬರ್ ಕೊಟ್ಟಿದ್ದೆ ನಾನು. ಹೌದಾ? ಯಾಕಂದರೆ ಅದು ಇನಿಷಿಯಲ್ ಫೇಸಲ್ಲಿ ಕೊಟ್ಟಿದ್ದೆ ಅನಿಸುತ್ತೆ. ಐ ಡಿಂಟ್ ನೋ ದಟ್ ಪ್ರಿಪರ್ಕೇಷನ್ಸ್ ವಿಲ್ ಬಿ ಲೈಕ್ ದಿಸ್. ಬಟ್ ಅದು ಕೊಟ್ಟಾದ್ಮೇಲೆ ಫೀವರ್ 101.1 ಇದೆ ಅಂತ ಕಾಲ್ ಮಾಡಿದ್ರು ಮಿಡ್ ನೈಟ್. ಓಕೆ ಸಿರಪ್ ಎಲ್ಲ ಹಾಕಿ ಅಂತ ಹೇಳಿದೆ. 10 ನಿಮಿಷ ಆಮೇಲೆ ಕಾಲ್ ಮಾಡಿದ್ರು. ನನಗೆ ಮತ್ತೆ ಏನಾದರೂ ಆಯ್ತೇನೋ ಮಗುಗೆ ಅಂತ ಹೆದರಿಕೆ ಆಯಿತು. ನಿದ್ದೆಯಿಂದ ಎದ್ದೆ. ಮೇಡಮ್ ಫೀವರ್ ಆರಾಮಾಗಿ, ಇವಾಗ ಫೀವರ್ ಕಮ್ಮಿ ಆಗಿದೆ ಮೇಡಮ್ ಅಂತಂದರು. ಐ ವಾಸ್ ಬ್ಲ್ಯಾಂಕ್ ಫಾರ್ ಅ ಮೂಮೆಂಟ್. ದೆನ್ ಐ ವಾಸ್ ಲೈಕ್ ಓಕೆ ಆಯಿತು, ಫೋನ್ ಇಡ್ಲಾ ಅಂತ, ಪ್ಲೀಸ್ ಇಡಿ ಅಂತ. ದೆನ್ ಐ ರಿಯಲೈಸ್ ನೆಕ್ಸ್ಟ್ ಟೈಮಿಂದ ನಂಬರ್ಸ್ ಮಾತ್ರ ಕೊಡಬಾರ್ದು ಅಂತ. ಮಾಡರ್ನ್ ಮೆಡಿಸಿನ್, ಎ ಐ ಇಂಟರ್ವೆನ್ಷನ್ ಇನ್ ಮೆಡಿಕಲ್ ಫೀಲ್ಡ್, ವಾಟ್ ಡು ಯು ಹ್ಯಾವ್ ಟು ಡೂ ಅಬೌಟ್ ಇಟ್? ಹೇಗೆ ತಗೋತೀರಾ ಅದನ್ನು ನೀವು? AI actually ನಾವು ಪಾಸಿಟಿವ್ ವೇಯಲ್ಲಿನೇ ತಗೋಬೇಕು. ಇಟ್ ಈಸ್ ನೆವರ್ ಲೈಕ್ ಇಟ್ ವಿಲ್ ರೀಪ್ಲೇಸ್ ಡಾಕ್ಟರ್ಸ್. No scripts, no filters, only real voices and raw journeys. Welcome to Journeys with me, where every conversation takes you somewhere new. ಈ ಪವರ್ಫುಲ್ ಕಪಲ್ ತುಂಬ ಪವರ್ಫುಲ್ ಆಗಿದ್ದಾರೆ ಆ್ಯಂಡ್ ತುಂಬ ಕ್ರಿಯೇಟಿವ್ ಆಗೂ ಇದ್ದಾರೆ. ಮೀಟ್ ಡಾಕ್ಟರ್ ಅರ್ಚನಾ ವಿ.ಕೆ. ಹೂ ಇಸ್ ಅ ಪೀಡಿಯಾಟ್ರಿಷಿಯನ್ ಆ್ಯಂಡ್ ಡಾಕ್ಟರ್ ಸುಧೀರ್ ಹೂ ಇಸ್ MD ಇನ್ ಜನರಲ್ ಮೆಡಿಸಿನ್. ಇವರು ಅರಸು ಆ್ಯಸ್ ಅಸ್ ಅನ್ನೋ ಚಾನಲ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಾರೆ. ಬನ್ನಿ ಕೇಳೋಣ ಎಲ್ಲ ಹೇಗೆ ಮಾಡ್ತಿದ್ದಾರೆ ಇವರು ಅಂತ. ಹಾಯ್ ಡಾಕ್ಟರ್ ಸುಧೀರ್ ಅವರೇ. ಹಾಯ್ ಡಾಕ್ಟರ್ ಅರ್ಚನಾ ಅವರೇ. ಹಲೋ. ಸೊ ಇಬ್ಬರು ಡಾಕ್ಟರ್ ಕಪಲ್ ನಮ್ಮ ಜೊತೆಗೆ ಇವತ್ತು. ಇಬ್ಬರು ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದೀರಾ. ಸೊ ಫಸ್ಟ್ ನೀವು ಇಬ್ಬರು ಹೇಗೆ ಮೀಟ್ ಆದ್ರಿ? ವಾಟ್ ವಾಸ್, ಜಸ್ಟ್ ಲೆಟ್ ಮೀ ನೋ ವಾಟ್ ಆರ್ ದೋಸ್ ನಿಮ್ಮ ಬೇಬಿ ಸ್ಟೆಪ್ಸ್ ಹೇಗಾಯಿತು? ಹೌ ಡಿಡ್ ಯು ಪಿಕ್ ಇಟ್ ಅಪ್? ನೀವು ಹೇಗೆ ಗೊತ್ತಾಯಿತು ದಟ್ ಹಿ ವಾಸ್ ದ ಒನ್ ಆರ್ ಶಿ ಈಸ್ ದ ಒನ್ ಅಂತ? ಹೌ ಇಟ್ ಆಲ್ ಹ್ಯಾಪನ್ಡ್? ಆ್ಯಕ್ಚುಲಿ ಪ್ರಿಪ್ರೇಷನ್ ಫೇಸಲ್ಲಿ ಅಂದರೆ ಆಫ್ಟರ್ MBBS ವಿ ಪ್ರಿಪೇರ್ ಫಾರ್ ಪ್ರಿಪ್ರೇಷನ್. ಐ ಥಾಟ್ ದ No, it was our preparation phase for MD MS exams. ಆ ಟೈಮಲ್ಲಿ ಅದೇ ಲೈಬ್ರರಿಯಲ್ಲಿ ಯೂಸ್ವಲಿ ಓದ್ತಾ ಇದ್ವಿ. ಆ ಟೈಮಲ್ಲಿ ಇವರೆಲ್ಲ ಬಂದು ಅವ್ರ ಪಾಡಿಗೆ ಅವರು ಓದ್ತಿರ್ಬೇಕಾದ್ರೆ ಸೊ ನಾವು ನಮ್ಮ ಪ್ಲೇಸಲ್ಲಿ ಇರ್ತಿದ್ವಿ. ಜಸ್ಟ್ ದಟ್ ಕಂಫರ್ಟ್ ಆಫ್ ಸೀಯಿಂಗ್ ಹರ್ ಬೀಯಿಂಗ್ ದೇರ್, ವಿ ನೆವರ್ ಸ್ಪೋಕ್ ಈಚ್ ಅದರ್. ಅದೇನೋ ಫ್ಯಾಕ್ಟರ್ ಗೊತ್ತಿಲ್ಲ, ಬಟ್ ಅವ್ರು ಬಂದು ಅಲ್ಲಿ ಅವ್ರ ಪ್ರೆಸೆನ್ಸ್ ಇದ್ದರೆ ಒಂಥರ ಕಂಫರ್ಟೇಬಲ್ ಇರೋದು. ಸೊ ಅದು ಸ್ಲೋಲಿಯಾಗಿ ಎಕ್ಸಾಮ್ಸ್ ಆಯಿತು. ಅದಾದಮೇಲೆ ಮಾತಾಡಿದ್ವಿ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಈ ಥರನೇ ಮೀಟ್ ಆಗಿದ್ದು. ಡಿಡ್ ಯು ಎವರ್ ಟೆಲ್ ಯು ದ್ಯಾಟ್? ಯಾವಾಗಾದ್ರೂ ಹೇಳಿದ್ರಾ ಈ ಥರ ಇತ್ತು, ಈ ಥರ ಆಗಿತ್ತು ಅಂತ? ಐ ನ್ಯೂ ಇಟ್. ಓಕೆ, ಸೂಪರ್. ಸೊ ವಾಟ್ಸ್ ಯುವರ್ ಸ್ಟೋರಿ ಫಾರ್ ದಿಸ್? ಸಿಮಿಲರ್ಲಿ ಇಟ್ ವಾಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐ ವುಡ್ ಸೇ. ಸೊ ಇವಾಗ ನನ್ನ ಪರ್ಸ್ನಾಲಿಟಿ ಹೇಗೆ ಅಂದರೆ, ನನಗೆ ಯಾವುದು ನೆಗೆಟಿವ್ ಫ್ಯಾಕ್ಟ್ಸ್ ಇದೇನೋ ನನ್ನ ಪರ್ಸ್ನಾಲಿಟಿನಲ್ಲಿ ಅದನ್ನು ಅವ್ರು ಬ್ಯಾಲೆನ್ಸ್ ಮಾಡ್ತಾರೆ. ಈಸಿಲಿ ಅವ್ರು ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಹಾಗೆ ಅದು ಎಕ್ಸ್ಪೋನೆನ್ಷಿಯಲಿ ಇನ್ಕ್ರೀಸ್ ಆಗಕ್ಕೆ ಬಿಡ್ತಾ ಇರಲಿಲ್ಲ ಆ ನೆಗೆಟಿವ್ ಇಂಪ್ಯಾಕ್ಟ್ಸ್ನ. ಸೊ ಎಲ್ಲರಿಗೂ ಬೇಕಾಗಿರೋದೇ ಒಂದು ಬ್ಯಾಲೆನ್ಸ್ ಅಲ್ವಾ ಲೈಫಲ್ಲಿ. ಸೊ ಐ ಗಾಟ್ ಇಟ್ ಫ್ರಮ್ ಹಿಮ್ ಆ್ಯಂಡ್ ಐ ಆಮ್ ಲರ್ನಿಂಗ್ ಸೋ ಮಚ್. ಇಟ್ಸ್ ಬೀನ್ 2 years ಪೋಸ್ಟ್ ಮ್ಯಾರೇಜ್ ನಾವು. ಸ್ಟಿಲ್ ಇನ್ನೂವರೆಗೂ ನಾನು ಕಲಿತಾ ಇದ್ದೀನಿ ಸಾಕಷ್ಟು ಅವರಿಂದ. ಸೂಪರ್. ಸೊ ಯು ಬೋತ್ learn from each other. Definitely. And that is the connect you have. Yeah. Superb. So tell me, ಈ ಮದುವೆ ಆಗಿ 2 ವರ್ಷ ಆಯಿತು ಅಂತ ಅಂದ್ರಿ, ಯಾವಾಗ ಸಿಗ್ತೀರಾ ನೀವು? ಬಿಕಾಸ್ ಬೋತ್ ಆಫ್ ಯು ಆರ್ ಬ್ಯುಸಿ. ಒಬ್ರದ್ದು ನೈಟ್ ಶಿಫ್ಟ್ ಇರುತ್ತೆ, ಒಬ್ರು ಮನೇಲಿರೋದಿರುತ್ತೆ, ಇನ್ನು ನೆಕ್ಸ್ಟ್ ಡೇ ಇನ್ನೊಬ್ರದ್ದು ನೈಟ್ ಶಿಫ್ಟ್ ಇರುತ್ತೆ. ಹಾಗೆ ಯಾವಾಗಾದರೂ ಆಗಿದೆಯಾ? ಸೊ ವಾಟ್ಸ್ ದ ಲಾಂಗೆಸ್ಟ್ ಸ್ಟ್ರೆಚ್ ನೀವು ಸಿಗ್ದಂಗೆ ಇರೋದು, ಇಲ್ಲ ಮೀಟ್ ಆಗದೆ ಇರೋದು, ಆ್ಯಂಡ್ ಒನ್ಸ್ ಫಾರ್ ಆಲ್ ಯು ಮೀಟ್, ವಾಟ್ ಇಸ್ ದ ಕೈಂಡ್ ಆಫ್ ಫೀಲಿಂಗ್ ಯು ಹ್ಯಾವ್? I think it is before marriage when we were in a relationship. Avaru Ballarinaಲ್ಲಿದ್ರು and I was in Bangalore. So hardly I think once in a year we used to meet each other. So I think that's a huge stretch in which we were able to communicate. And there was no lack in our love towards each other. No dispute. Oh wow, super. So that is how it happened. So after marriage ಹೇಗಿದೆ ಜೀವನ?
ಆಫ್ಟರ್ ಮ್ಯಾರೇಜ್ ಅದೇ ಆ್ಯಕ್ಚುಲಿ ಸ್ಟೂಡೆಂಟ್ ಲೈಫಿಂದ ಪ್ರೊಫೆಷ್ನಲ್ ಲೈಫಿಗೆ ಶಿಫ್ಟ್ ಆಗಿದೆ. ಸ್ವಲ್ಪ ಈಸಿಯರ್ ಕಂಪೇರ್ಡ್ ಟು ಸ್ಟೂಡೆಂಟ್ ಲೈಫ್. ಹೌದಾ? ಓಕೆ. ಆಮೇಲೆ ನಮ್ಮಿಬ್ಬರದು ಏನಂದರೆ ಎಕ್ಸ್ಪೆಕ್ಟೇಷನ್ಸ್ ಭಾಳ ಕಮ್ಮಿ ಇರೋದು. ಸೊ ವಿ ನೋ ಅವರ್ ಲಿಮಿಟ್ಸ್, ವಾಟ್ ವಿ ನೀಡ್. ಓಕೆ. ಅದಕ್ಕೋಸ್ಕರ ಟೈಮ್ ಜಾಸ್ತಿ ಇಬ್ಬರು ಜೊತೆಲೇ ಸ್ಪೆಂಡ್ ಮಾಡೋದು. ಓಕೆ. ಆ್ಯಂಡ್ ಲಕ್ಕಿಲಿ ವಿ ವರ್ಕ್ ಅಟ್ ಸೇಮ್ ಪ್ಲೇಸ್. Wow, lucky to you, both of you. Man. Wow, superb. So, what's the fun thing you do? Like, ನೀವು ಎಲ್ಲ ಸ್ಟ್ರೆಸ್ಸು ಬಿಟ್ಬಿಟ್ಟು ಮನೆಗೆ ಬರ್ತಿರೋ, ಇಲ್ಲ ಮನೆಗೆ ಅದನ್ನ ಎತ್ಕೊಂಡು ಬಂದು ಡಿಸ್ಕಸ್ ಮಾಡಿ ಇವತ್ತು ಈ ಕೇಸ್ ಆಯಿತು, ಇದನ್ನ ಈ ಥರ ಡಯಾಗ್ನೋಸ್ ಮಾಡಿದ್ರು, ನಾನು ಆದರೆ ಈ ಥರ ಮಾಡ್ತಿದ್ದೆ, ಆ ಥರ ಡಿಸ್ಕಷನ್ಸ್ ಆಗುತ್ತಾ? ಹೌ ಇಸ್ ಇಟ್? ವಾಟ್ ಇಸ್ ದ ಕ್ಯಾಶುವಲ್ ಡಿಸ್ಕಷನ್ ದಟ್ ಯು ಗೋ ಥ್ರೂ? ಈಗ ಇಬ್ರು ಕ್ಲಿನಿಷಿಯನ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಕೇಸ್ ಡಿಸ್ಕಷನ್ ಮಾಡೋದ್ರಲ್ಲಿ ನಮಗೆ ಖುಷಿ ಇದ್ದೇ ಇರುತ್ತೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊತೀವಿ ಆ್ಯಸ್ ಡಾಕ್ಟರ್ಸ್. ಬಟ್ ಬೇಸಿಕಲಿ ಏನಾಗುತ್ತೆ ಅಂದರೆ ನಾವು ನಮ್ಮ ಕೆಲಸದಿಂದ ವಾಪಸ್ ಮನೆ ಬರೋ ಟೈಮಲ್ಲಿ ಏನು ಜರ್ನಿ ಇರುತ್ತಲ್ವ, ನಾವೆಲ್ಲ ಆ ಜರ್ನಿನಲ್ಲೇ ವೆಂಟ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಟಿಲ್ ದ ಟೈಮ್ ವಿ ರೀಚ್ ಲೆಟ್ ಆಲ್ ದ ಥಿಂಗ್ಸ್ ಆಫ್ ಹಾಸ್ಪಿಟಲ್ ಗೆಟ್ ಸೆಟಲ್ಡ್ ದೇರ್. ಒಂದ್ಸಲ ನಾವು ಬಂದಾದ್ಮೇಲೆ ನಾವು ನಾರ್ಮಲೈಸ್ ಆಗಿ ನಾರ್ಮಲ್ ಪೀಪಲ್ ಥರ ವಿಲ್ ಬಿ ದೇರ್ ಅಟ್ ಹೋಮ್. Super. So, what in a day of your life looks like? ಯೂಸ್ವಲಿ ಇಬ್ಬರದು Typical weekday ಹೇಗಿರುತ್ತೆ ನಿಮ್ದು? ಇಬ್ಬರದು ಡೇ ಸ್ಟಾರ್ಟ್ ಆಗೋದು ಯೂಸ್ವಲಿ 6:30, 7 o'clock in the morning. Okay. I usually prefer to do exercise Okay. every day almost. She will also trying to do almost every day nowadays. Pitching in. Okay. Okay. Exercise ಆದಮೇಲೆ we will have breakfast. ಆಮೇಲೆ 9 o'clock we have to be at hospital. From 9 to 4 it will be. Okay. In between 1 hour lunch break ಇರುತ್ತೆ. Okay. ಸೊ ಲಂಚ್ ಬ್ರೇಕಲ್ಲಿ ಅದೇ ಬ್ರೇಕ್ ಆದಮೇಲೆ ಮತ್ತೆ 4ವರೆಗೂ ಮುಗಿಸ್ಬಿಟ್ಟು Okay. 4ಗೆ ಇವ್ರು ಹೇಳಿದ್ರಲ್ವಾ ಆ ಜರ್ನಿ ಫ್ರಮ್ ಹಾಸ್ಪಿಟಲ್ ಟು ಮನೆ ಇರೋ ಫ್ರಸ್ಟ್ರೇಷನ್ ಎಲ್ಲ ಅಲ್ಲೇ ಬಂದ್ಬಿಡುತ್ತೆ. Okay. ಇಟ್ ವಿಲ್ ಬಿ ಡೈಲ್ಯೂಟೆಡ್ ಇನ್ ದ ಬ್ಯಾಂಗ್ಳೂರ್ ಪೊಲ್ಯೂಷನ್. ದಟ್ಸ್ ಇಟ್. ಒನ್ಸ್ ವಿ ರೀಚ್ ಹೋಮ್ ಎವ್ರಿಥಿಂಗ್ ಈಸ್ ಕ್ಲೀನ್. Okay. ಮನೆಗೆ ಬಂದಮೇಲೆ ನಾವು ಹೇಳಿದ್ವಲ್ಲ ಎಕ್ಸ್ಪೆಕ್ಟೇಷನ್ ಕಮ್ಮಿ. ಸೊ ಲಿಮಿಟೇಷನ್ಸ್ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ಯೂಸ್ವಲಿ ಏನು ಟ್ರೆಂಡ್ ಇದೆ ಈವ್ನಿಂಗ್ ಪ್ರಾಕ್ಟೀಸ್, ವಿ ಹ್ಯಾವ್ ಲೆಫ್ಟ್ ಇಟ್. Okay. ವಿ ಸ್ಪೆಂಡ್ ಟೈಮ್ ಟುಗೆದರ್. Okay. ಈವ್ನಿಂಗ್ ಟೈಮಲ್ಲಿ ನಾವು ಆಕ್ಟಿವಿಟೀಸ್ ಲೈಕ್ Evening practice ಅಂದ್ರೆ Clinic. most of the practitioners prefer to do practice in the evening hours also, ರೈಟ್. ಓಕೆ. ಅದನ್ನ ನೀವು along with 9 to 4 job, ಓಕೆ. ದಟ್ಸ್ ಅನ್ ಎಕ್ಸ್ಟ್ರಾ ಇನ್ಕಮ್ ತರ. extra income thara. ಓಕೆ. Sometimes it is necessary for many because many patients will be relying on that particular doctor, so in that situation it is fine. ಹೌದು. But for us, we have seen our parents, we are very happy with 9 to 4 job. ವಾವ್. Evening hours are only for us. Super. Even if we get bored, we will get bored together. Yeah. Superb. So you both plan on vacations, trips, movies. How is it like? Because normal 9 to 5 ಅಂದ್ರೆ ವೀಕೆಂಡ್ಸ್ ಫ್ರೀ ಆಗಿಬಿಡ್ತಾರೆ, ಎಲ್ಗಾದ್ರೂ ಹೋಗೋಣ ಏನಾದರೂ ಮಾಡೋಣ ಅಂತ ಇರುತ್ತೆ. ಸೊ ನಿಮಗೆ ಯಾವಾಗ ಆಗುತ್ತೆ ವೀಕೆಂಡು? ಈಗ ಪ್ರೊಫೆಷನ್ ವೈಸ್ ನೋಡಿದ್ರೆ ಡಿಗ್ರೀಸ್ ಬೇರೆ ಆಗಿರೋದ್ರಿಂದ ನಂದು ಡಿಗ್ರಿನಲ್ಲಿ ನೈಟ್ ಶಿಫ್ಟ್ಸ್ ಥರ ಏನು ಬರುತ್ತೆ, ಅವ್ರದ್ರಲ್ಲಿ ನೈಟ್ ಶಿಫ್ಟ್ಸ್ ಇರುತ್ತೆ. ಸೊ ಆ ಬೇಸಿಸ್ ಮೇಲೆ ನಮಗೆ ಆಫ್ ಕೂಡ ಸಪ್ರೇಟ್ ದಿನಕ್ಕೆ ಸಿಗುತ್ತೆ. ಸೊ ಒಂದೇ ದಿನ ಎಲ್ಲರ ಥರ ಸಂಡೇನೇ ಸಿಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೇಮ್ ಪ್ರೊಫೆಷನ್ ಇರೋದ್ರಿಂದ ವಿ ಆರ್ ಗ್ರೇಟ್ಫುಲ್ ದ್ಯಾಟ್ ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಸೊ ಈ ರೀತಿ ಟೈಮ್ ಒಬ್ಬರಿಗೆ ಫ್ರೀ ಇದ್ರೂ ವಾಟ್ ವಿ ಮೇಕ್ ಶ್ಯೂರ್ ಇಸ್ ಅದರ್ ಪರ್ಸನ್ ಹೂ ಇಸ್ ವರ್ಕಿಂಗ್ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ಲೈಕ್ ಕುಕಿಂಗ್ ಬ್ರೇಕ್ಫಾಸ್ಟ್, ಸ್ವಲ್ಪ ಲಂಚ್ ಪ್ರಿಪೇರ್ ಮಾಡೋದು ಅವರಿಗೆ. ಸೊ ಅದರ್ ಪರ್ಸನ್ ಹೂ ಇಸ್ ವರ್ಕಿಂಗ್ ಶುಡ್ ಹ್ಯಾವ್ ಅ ಬೆಟರ್ ಲೈಫ್. ಸೊ ನಮ್ಮ ಪ್ರಿಯಾರಿಟಿ ಮೂವೀಸ್ಕಿನ ವರ್ಕಿಂಗ್ ಡಾಕ್ಟರ್ ಮನೆಯಲ್ಲಿ ನಮ್ಮ ಇಬ್ಬರಲ್ಲಿ ಯಾರಿದ್ದೀವೋ ಅವ್ರಿಗೊಂದು ಬೆಟರ್ ಎಲ್ಲ ಎಮ್ಯುನಿಟೀಸ್ನ ಕೊಡೋದಕ್ಕೆ ನಾವು ಏಮ್ ಮಾಡ್ತಾ ಇರ್ತೀವಿ. ಮೀನ್ ವೈಲ್ ಒನ್ಸ್ ಇನ್ ಅ ಮಂತ್, ಎಸ್ ಅಫ್ಕೋರ್ಸ್ ವಿ ಗೋ ವಾಚ್ ಮೂವೀಸ್, ವಿ ಶಾಪ್ ಟುಗೆದರ್, ಯಾ, ಆ್ಯಂಡ್ ವಿ ವಾಚ್ ಮೂವೀಸ್ ಅಟ್ ಹೋಮ್ ಟು. Okay. Superb. So you take out time for yourself. ಎಸ್. So there is also me time or there is only us time? There is definitely me time. Okay. ಅದೇ ಇವ್ರು ಹೇಳಿದ್ರಲ್ವಾ ಈ ಥರ ಡ್ಯೂಟೀಸ್ ಬೇರೆ ದಿನ ಬಂದಾಗ ಪೋಸ್ಟ್ ಡ್ಯೂಟಿ ಅಂತ ಇರುತ್ತೆ ನಮಗೆ, ಯೂಸ್ವಲಿ ಆಫ್ ಇರುತ್ತೆ ಅವತ್ತು. ಸೊ ಅವ್ರದ್ದು ವರ್ಕಿಂಗ್ ಏನಾದರೂ ಇದ್ದರೆ ಅದು ಕಂಪ್ಲೀಟ್ಲಿ ಅವಾಗ ಮೀ ಟೈಮ್ ಅಂತಲೇ ಕನ್ಸಿಡರ್ ಮಾಡ್ಬೋದು. Okay. ಈ ಥರ ಈಸಿಯಾಗಿ ಆಗ್ತಿರುತ್ತೆ ನಮ್ಮ ರೂಟೀನಲ್ಲಿ. Superb. So you guys are the voice and minds of Arasu as a channel in the. So congratulations on that channel. It is amazing, superbly made and very nice and thoughtful. So congratulations on that. So addu ಹೇಗೆ ಮಾಡಬೇಕು
ಅಂತ ಅನಿಸ್ತು ನಿಮಗೆ? ಯಾಕೆ ಮಾಡಬೇಕು ಅಂತ ಅನಿಸ್ತು? ಸೊ ಈಗ ಈ ಚಾನೆಲ್ ಆ್ಯಕ್ಚುಲಿ ನಾವು ಡ್ಯೂಟೀಸ್ ಮಾಡ್ತಿರುವಾಗ ಎಲ್ಲ ಪಾಪ್ಯುಲೇಷನ್ ಒಂದು ಸೆಕ್ಟರಿಗೆ ಹೋಗ್ತಾ ಇತ್ತು. ಈವ್ನಿಂಗ್ ವರ್ಕೌಟ್, ಈವ್ನಿಂಗ್ ಕ್ಲಿನಿಕ್ಸ್ ಆ ಥರ ರನ್ ಮಾಡ್ತಾಯಿದ್ರು. ನಾವು ಯಾವಾಗ ಡಿಸೈಡ್ ಮಾಡಿದ್ವಿ ದಟ್ ನಮಗೆ ಸ್ವಲ್ಪ ಟೈಮ್ ಬೇಕಿದೆ ಅಂತ, ಸೊ ಆ ಮೂಮೆಂಟಲ್ಲಿ ನಮಗೆ ಒಂದೇನು ರಿಯಲೈಸ್ ಆಯಿತು ಅಂದರೆ, ವಿ ಹ್ಯಾವ್ ಡನ್ ಸೋ ಮಚ್. We have got an MBBS degree, we have got an MD degree, and it is all given by the state, right? So ಸ್ಟೇಟಿಗೆ ಇವಾಗ ಕೊಡೋ ಟೈಮ್ ಬಂದಿದೆ ಅಂತ ನಮ್ಮಿಬ್ಬರಿಗೆ ರಿಯಲೈಸ್ ಆಯಿತು. ಸೊ ನಮ್ಮ ಕಡೆಯಿಂದ ನಮ್ಮ ಸ್ಟೇಟ್ ಜನಕ್ಕೆ ನಾವೇನು ಕೊಡ್ಬೋದು ಆ್ಯಸ್ ಡಾಕ್ಟರ್ಸ್ ಅಂದರೆ, ದ ಫಸ್ಟ್ ಥಿಂಗ್ ವಾಟ್ ವುಡ್ ಕಮ್ ಟು ಅವರ್ ಮೈಂಡ್ ಇಸ್ ಹೆಲ್ತ್ ಅವೇರ್ನೆಸ್. ಸೊ ಆ ದಿನದಿಂದ ಇನ್ನೂವರೆಗೆ ಐ ಥಿಂಕ್ ನಾಟ್ ಈವನ್ ಅ ಸಿಂಗಲ್ ಡೇ ನಾವು ವಿಡಿಯೋ ರಿಲೀಸ್ ಮಾಡದೆ ಬಿಟ್ಟಿಲ್ಲ. ಈ ಅಕ್ಟೋಬರ್ಗೆ ಆಲ್ಮೋಸ್ಟ್ ಐ ಥಿಂಕ್ 365 days ನಾನ್ ಸ್ಟಾಪ್ ವಿಡಿಯೋಸ್ ಬಂದಿದೆ. Congratulations on that. Amazing. Nice job, guys. Thank you. Yeah, nice consistency, right? Yes. So that's how we created the online platform, name called Arasu. Arasudalli ibru hesaru mix up ಆಗಿದೆ. Oh. So it's my name and his name. ಬಟ್ ಅದರದ್ದು ಮುಂದೆ ಇರೋದು ಫುಲ್ ನೇಮ್ ಇರೋದು ಆಸ್ ಅಸ್, ಅಂದರೆ ನಾವು ಹೇಗಿರ್ತೀವೋ ಅದೇ ರೀತಿ. ನೀವು ನಮ್ಮ ವಿಡಿಯೋಸ್ ನೋಡಿರ್ತೀರಾ, ದೆರ್ ಇಸ್ ನೋ ಎಕ್ಸ್ಟ್ರಾ ಆಡಿಯೋ ಎಫೆಕ್ಟ್ಸ್, ದೆರ್ ಇಸ್ ನೋ ಎಕ್ಸ್ಟ್ರಾ ವಿಜುವಲ್ ಎಫೆಕ್ಟ್ಸ್, ಇಟ್ಸ್ ಆಲ್ ಬೇಸಿಕ್ ಸಿಂಪಲ್ ವಿಡಿಯೋಸ್. ಸೊ ದ್ಯಾಟ್ ವಿ ವಾಂಟೆಡ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಹಾಗೆ ಅವ್ರ ಹಾಗೆ ಇದ್ದೀವಿ ಅಂತ. ಅದಕ್ಕೆ ನಾವು ಕನ್ನಡ ಟ್ಯಾಗ್ಲೈನ್ ಕೆಳಗೆ ಕೊಡ್ತೀವಿ, ದಟ್ ವಿ ಆರ್ ನಿಮ್ಮಂತೆ ನಾವು ಅಂತ ಹೇಳಿ ನಾವು ಜಾಯಿನ್ ಮಾಡ್ತೀವಿ. Superb. Whose idea was this? Actually, both of us thought about it together, Okay. but the intention was clear, as she told, that it should not be a fancy explanations in the video. May it be about nutrition or diet, exercise, all those things. ಜನರಿಗೆ ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ಇರಬೇಕು, ಅದೇ ನಮ್ಮ ಇಂಟೆನ್ಷನ್ ಇತ್ತು. ಯಾವುದೋ ಒಂದು ಮೆಡಿಟೇರಿಯನ್ ಡಯಟ್ನ ಫಾಲೋ ಮಾಡಿ ಆ ಥರ ಟೋಟಲಿ ಇಂಪ್ರಾಕ್ಟಿಕಲ್ ಥಿಂಗ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಇಂಟೆನ್ಷನ್ ನಮಗೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಹೆಸರು ಇಟ್ಟಿರೋದು. ಸೊ ನೀವು ಸೋಷಿಯಲ್ ಮೀಡಿಯಾನಲ್ಲೂ ಕೂಡ ಯು ಗೈಸ್ ಆರ್ ಎಕ್ಸ್ಪೋಸ್ಡ್. You guys are exposed in the hospitals and many other fields, yes. Right? So, nimge rooted ansadu eno? One thing that you guys do together that, dude, this is making me feel home. Nange ivaga calmness ide, equilibrium ansta ide, chaos illa talleli. ಈ ಥರ ಅನ್ಸೋದು ಯಾವಾಗ? ಬಿಕಾಸ್ ಟೂ ಮೆನಿ ಥಿಂಗ್ಸ್ ಅಟ್ ಒನ್ಸ್ ಅಲ್ಲ, ಟೂ ಮೆನಿ ಕಾನ್ವರ್ಸೇಷನ್ಸ್ ಹ್ಯಾಪನ್ ಇನ್ ಅ ಡೇ ವಿತ್ ಫಾರ್ ಯು ಗೈಸ್ ಬೀಯಿಂಗ್ ಅ ಡಾಕ್ಟರ್. Too many things. Yes. So what's that one thing that keeps you rooted? I think both of us, if you are asking in that perspective, ibrigunu kindness ide patient mele. So the treatment, if it is 100% given by us and we are kind to the patient, I think we are most happy couples. We are the happiest, deep rooted when we are treating our patients. In my point of view, again the same thing. ಲೈಕ್ ನಾಟ್ ಓನ್ಲಿ ಜಸ್ಟ್ ಟ್ರೀಟಿಂಗ್ ದ ಮೇಡಮ್ ಹೇಳಿದ್ರು ಅಂತ ಅದೇ ಪಾಯಿಂಟ್ ಸರ್. ಅಲ್ಲ, ಅಂದರೆ ನಮ್ಮ ಪ್ರೊಫೆಷನ್ ಯೂಸ್ವಲಿ ಪ್ರತಿಯೊಬ್ಬರದು ಕೂಡ 24 hours ಇನ್ ಅ ಡೇ ಇದ್ದರೆ ಆಲ್ಮೋಸ್ಟ್ 1/3 ವಿಲ್ ಬಿ ಸ್ಪೆಂಟ್ ಇನ್ ದ ಪ್ರೊಫೆಷನ್. ಸೊ ಮೆಜಾರಿಟಿ ಆಫ್ ಅವರ್ ಕನ್ವರ್ಸೇಷನ್ಸ್, ಥಾಟ್ಸ್ ವಿಲ್ ಬಿ ರಿಲೇಟೆಡ್ ಟು ದಟ್ ಓನ್ಲಿ. ಆ್ಯಂಡ್ ದಟ್ ಈಸ್ ಅ ಥಿಂಗ್ ವಿಚ್ ಹ್ಯಾಸ್ ಟು ಗಿವ್ ಯು ದ ಪೀಸ್ ಎಟ್ ದ ಎಂಡ್ ಆಫ್ ಡೇ. ಸೊ ಅಲ್ಲಿ ಅದೇ ನಾವು ಪೇಷಂಟಿಗೆ ಕನ್ಸಿಡರೇಟ್ ಆಗಿರಬೇಕು, ಅವರ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ಕನ್ಸಿಡರ್ ಮಾಡಿ ಅವರ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಟ್ರೀಟ್ ಮಾಡಿ ಇಂಪ್ರೂವ್ ಮಾಡಿ ಕಳಿಸೋದ್ರಲ್ಲಿನೇ ನಮಗೆ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಥಿಂಗ್ ಇರೋದು. ಸೊ ಯಾವಾಗಾದರೂ ಆಗಿದೆಯಾ, ಯು ಬೀಯಿಂಗ್ ಅ ಜನರಲ್ ಫಿಸಿಷಿಯನ್ ಆ್ಯಂಡ್ ಯು ಬೀಯಿಂಗ್ ಅ ಪೀಡಿಯಾಟ್ರಿಷಿಯನ್, ಸೊ ಯಾವಾಗಾದರೂ ನಿಮ್ಮ ಕೇಸಸ್ ಕೊಲೈಡ್ ಆಗಿದೆಯಾ? I think once we were working in the same college, and ಕೆಲವೊಂದು ಸಲ equipments wise ಅದರಲ್ಲಿ ಕೆಲವೊಂದು ಡಿಪಾರ್ಟ್ಮೆಂಟ್ ಇಸ್ ಬೆಟರ್ ದ್ಯಾನ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್, ಆರ್ ದೇ ಆರ್ ಮೋರ್ ಟ್ಯೂನ್ ಟು ಇಟ್. ಐ ಥಿಂಕ್ ಒನ್ ಡೇ ಐ ಹ್ಯಾಡ್ ಟು ಟೇಕ್ ಹೆಲ್ಪ್ ಆಫ್ us to treat a pediatric patient with respect to learning the equipment, and eye-opening to me also. Wow, super. How did that feel for you? That is always a good feel. Did you ever right? dream of both of you working together? Yeah, I always thought of working together at the same place. That has already happening, no? Yeah. And whenever she asks about some things which are majorly concerned with my department, I am always open and I will try to explain and make her understand in as easy as possible way. Especially she is speaking about ECGs and all.
usually this thing electrocardiogram related to heart diseases. In that aspect, she takes my help majority of the times. Majority, So yeah. you're a teacher to him and he's a teacher to you, and you clear your doubts at home. Yes. It's a very nice way to have a fun conversation at home, isn't it? Definitely. So how is your social life? So how do you consider it? First, if you have to define doctor's social life, what would that be? ಡಾಕ್ಟರ್ಸ್ ಸೋಷಲ್ ಲೈಫ್ ಅಂತ ನೀವು ಮಾತಾಡಿದಾಗ ಅದರಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದ್ದೀವಿ ನಾವೆಲ್ಲ ಡಾಕ್ಟರ್ಸ್, ಬಿಕಾಸ್ ದರ್ಸ್ ಅ ಲಾಂಗ್ ಇಯರ್ಸ್ ಆಫ್ ಸ್ಟಡಿ ಆ್ಯಂಡ್ ಆ ಕಮ್ಯುನಿಕೇಷನ್ ಗ್ಯಾಪ್ ಸ್ವಲ್ಪ ಹಾಕ್ಕೊಂತ ಬಂದ್ಬಿಡುತ್ತೆ ಎಂಡ್ ತನಕ. ಆ ಗ್ಯಾಪ್ನ ಈಗ ಟ್ಯೂನ್ ಮಾಡೋದು ಸ್ವಲ್ಪ ಕಷ್ಟ. ಸೊ ನಮ್ಮ ಟ್ರೈಬ್ ಜೊತೆಗೆ ನಾವು ಈಸಿಲಿ ಮಿಂಗಲ್ ಅಪ್ ಆಗ್ತೀವಿ, ಬಟ್ ಅದರ್ ಟ್ರೈಬ್ ಜೊತೆಗೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಿಂಗಲ್ ಆಗೋದಕ್ಕೆ. ಬಟ್ ಮೀನ್ ವೈಲ್ ವಿ ಹ್ಯಾವ್ ರಿಯಲೈಸ್ಡ್ ನಾವು ದಟ್ ದ ಸೋಷಲ್ ಕನೆಕ್ಷನ್ಸ್ ಆರ್ ವೆರಿ ಮಚ್ ನೀಡೆಡ್. So we are trying our level best now that we are connecting to people of different streams, different branches, and learning with them. So that's her version. You being the boy in the house, what do you have to tell about your social life, doctor's social life? ಸೋಷಿಯಲ್ ಲೈಫ್ ಅಂತ ಬಂದಾಗ ಆ್ಯಕ್ಚುಲಿ ಡಾಕ್ಟರ್ಸ್ ಅದೇ ಮಿಂಗಲ್ ಆಗೋದು ಸ್ವಲ್ಪ ಟಫ್ ವಿತ್ ಅದರ್ ಅದರ್ ಪ್ರೊಫೆಷನಲ್ಸ್. Okay. But they will definitely enjoy. When I was in UG, like me, other MBBS students also, they will enjoy a lot. And they will study also meanwhile. So there is no lack of social enjoyment when it comes to doctor. But in society, it is reflected like that, that they will be always studying bookworms. Oh. But it is not that true. Okay. We will also enjoy. You will also enjoy. Yeah. So what is the kind of enjoyment when you say that? We often used to go for trips Okay. and movies and going out together with huge number of friends, like 10-15 together, celebrating birthdays and all those things, like other There's this constant stress of education, right? So we have a constant stretch of reading and we have a stretch of enjoyment. So it comes one to us. ಕರೆಕ್ಟ್. ಆ ಥರ ಇದ್ದಾಗ ನೀವು ಆ ಥರದ ಗ್ರೂಪ್ ಜೊತೆಗೆ ಇರೋಕೆ ದಟ್ಸ್ ದ ಓನ್ಲಿ ವೇ ಪಾಸಿಬಲ್, ರೈಟ್? ಹೌದು, ಕರೆಕ್ಟ್. ಸೊ ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಇವಾಗವರೆಗೂ ನೋಡಿಕೊಂಡ್ರೆ ಈಗ ಮೆಡಿಕಲ್ ಫೆಸಿಲಿಟೀಸ್, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್, ಬೇಸಿಕ್ ಎಮ್ಯುನಿಟೀಸ್ ಹೇಗೆ ಚೇಂಜ್ ಆಗಿದೆಯಾ? ಲೆಟ್ಸ್ ಕಾಲ್ ಇಟ್ one by one, be it hygiene agli, you being a woman, how do you feel? Did you face any difficulties when you actually started practicing, or even before that when you were studying? So what are the things that actually changed? Yeah, actually it's a good question on the awareness point of view. When I was a student, like I was doing MBBS, ಆಗ ನನಗೆ ಅದ್ರ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಷ್ಟು ಫೋಕಸ್ ಏನು ಕೊಟ್ಟಿರಲಿಲ್ಲ ನಾನು. Okay. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಮೈ ರೆಸಿಡೆನ್ಸಿ ಲೈಫ್, ಸೊ ಆಗ ರಿಯಾಲಿಟಿ ಸ್ವಲ್ಪ ಹಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಸೊ ಆ್ಯಸ್ ಅ ವುಮೆನ್, ಮೆಜಾರಿಟಿ ಆಫ್ ದ ರೆಸಿಡೆಂಟ್ ಫೀಮೇಲ್ಸ್ ಅವರು ಹೈಜಿನ್ ಮೇಂಟೈನ್ ಮಾಡೋಕ್ಕೆ ಆಗದೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಇನ್ಫ್ರಾಸ್ಟ್ರಕ್ಚರ್ನ ಕೆಲವು ಮಟ್ಟಿಗೆ ಚೇಂಜ್ ಮಾಡಬೇಕಾಗುತ್ತೆ. ಮೇನ್ಲಿ ವಾಶ್ರೂಮ್ಸ್, ಮೇಲ್ ಹಾಗೂ ಫೀಮೇಲ್ ವಾಶ್ರೂಮ್ಸ್ ಸಪ್ರೇಟ್ ಆಗಿರಬೇಕು. ನಮಗೆ ಮೆಜಾರಿಟಿ ಕಡೆನಲ್ಲಿ ನಿಮಗೆ ಆ ರೀತಿ ಸಿಗೋದಿಲ್ಲ. ಕೆಲವೊಂದು ಕಡೆ ಇದ್ರೂ ಅದರಲ್ಲಿ ವರ್ಕಿಂಗ್ ಫೆಸಿಲಿಟೀಸ್ ಇರಲ್ಲ, ವಾಟರ್ ಫೆಸಿಲಿಟೀಸ್ ಇರಲ್ಲ. ಸೊ ಈ ಥರದ್ದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸ್ಟ್ರಗಲ್ ಮಾಡಿದ್ದೀವಿ, ಬಿಕಾಸ್ ಕೆಲವೊಂದು ಸಲ 72 hours ಶಿಫ್ಟ್ ಇರುತ್ತೆ ನಮಗೆ. ಸೊ ಆ್ಯಸ್ ಅ ಫೀಮೇಲ್, ಮೇಲ್ಸಿಗೂ ತೊಂದರೆ ಆಗುತ್ತೆ, ಬಟ್ ಫೀಮೇಲ್ಸಿಗೆ 3 days ಅಟ್ ಅ ಸ್ಟ್ರೆಚ್ ನಾವು ಆ ರೀತಿ ಮಾಡಬೇಕು ವಿತ್ ವಾಶ್ರೂಮ್ಸ್ ನಾಟ್ ಬೀಯಿಂಗ್ ಟು ದಟ್ ಎಕ್ಸ್ಟೆಂಟ್ ಹೈಜಿನಿಕ್. ಸ್ವಲ್ಪ ಬಹಳಷ್ಟು ಮಟ್ಟಿಗೆ ನನಗದು ತೊಂದರೆ ಮಾಡ್ತಿತ್ತು, ಹಾಗೆ ನನ್ನ ಗೆಳತಿಯರಿಗೂ ಕೂಡ ಅದು ತೊಂದರೆ ಕೊಡ್ತಾ ಇತ್ತು ಆ ಮೂಮೆಂಟಲ್ಲಿ. ಇನ್ನೂ ಸಹ ಈಗ ಅದೆಲ್ಲ ಮುಗಿಸಿ ಪ್ರೊಫೆಷನಲಿಸಮ್ಗೆ ಎಂಟರ್ ಆದರೂ ಸಹ ಈ ಪಾಯಿಂಟ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು, ಬಿಕಾಸ್ ದಿಸ್ ಇಸ್ ದ ಫೀಲ್ಡ್ ವೇ ಯು ಆಕ್ಚುಲಿ ನೀಡ್ ಹೈಜೀನ್ ಫಸ್ಟ್, ಅಲ್ವಾ? ಸೊ ಇವರು ಯಾವಾಗಲೂ ಹೇಳ್ತಾ ಇರ್ತಾರೆ, ಪೇಷಂಟ್ ಕೇರ್ ಅಂತ ನಾವು ಎಷ್ಟು ಹಿಂದೆ ಹೋಗ್ತಾ ಇದೀವಲ್ಲ, ಹಾಗೆ ಒಂದು ಚೂರು ಡಾಕ್ಟರ್ಸ್ ಕೇರ್ ಅಂತಲೂ ಬರಬೇಕು, ಬಿಕಾಸ್ ವಿ ಆರ್ ದ ಒನ್ ಹೂ ಆರ್ ಸ್ಟ್ಯಾಂಡಿಂಗ್ ಫಾರ್ ದೆಮ್. ಹೌದು, ಕರೆಕ್ಟ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಯಾವಾಗಾದರೂ ನಿಮಗೆ ಹೆಲ್ತ್ ಅಪ್ಸೆಟ್ ಆಗಿರೋದಿದೆಯಾ ಬಿಕಾಸ್ ಆಫ್ ದೀಸ್ ರೀಸನ್ಸ್? ಆಗಿದೆಯಾ ನಿಮಗೆ? ಓಕೆ, ಆಗಿದೆ.
I think mainly urinary tract infections. Yes. So majority of the females doctors are facing it. But ಅದು ಓಪನ್ ಅಪ್ ಆಗಿ ಯಾರು ಅಷ್ಟು ಹೇಳ್ಕೊಳೋದಿಲ್ಲ. So correct. because that phase is like that. So we tend to finish it. But that's very important, Yes. and very painful, right? Yeah. Yes. You have anything to say Yeah, about this? definitely. Like infrastructure nowadays, majority of them are focusing upon the patient's requirements. Meanwhile, they have to consider doctors' workplace improvement also. Not only washrooms, even the rest, like the duty doctors' rooms. ಅಲ್ಲೂ ಕೂಡ ವಾಶ್ರೂಮ್ಸ್ ಸೆಪರೇಟ್ washrooms- ಡೆಡಿಕೇಟೆಡ್ ವಾಶ್ರೂಮ್ಸ್ ಫಾರ್ ಡಾಕ್ಟರ್ಸ್ ಇರಲ್ವಾ? Washrooms irutte, but it is not well maintained in majority of the places. ಓಕೆ And even the bed where we can get some time to sleep, it is not that clean. ಹೌದು. So these are some difficulties majority of the residents will face. ಸೊ ಇವಾಗ ಏನಾದರೂ ರೆಸಿಡೆನ್ಸ್ ಈಗ ಮಾಡಬೇಕು, ರೆಸಿಡೆನ್ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಇಲ್ಲ ಇವಾಗ ಸ್ಟೂಡೆಂಟ್ಸ್ ಆ ವೆರಿ ಈಗರ್ ಟು ಬಿ ಡಾಕ್ಟರ್ಸ್ MBBS ಡಿಗ್ರಿ ಸ್ಟಾರ್ಟ್ ಮಾಡೋಣ ಅಂತ ಇರ್ತಾರೆ. ಸೊ ನೀವು ಈಗ ಅದನ್ನೆಲ್ಲ ದಾಟ್ಕೊಂಡು ಬಂದಿದ್ದೀರಾ. ಸೊ ಇಫ್ ಯು ಹ್ಯಾವ್ ಟು ಗಿವ್ ಅ ಲಿಟಲ್ ಜಸ್ಟ್, ಯಾವ ಥರ ಚಾಲೆಂಜಸ್ ಅವ್ರಿಗೆ ಫೇಸ್ ಮಾಡಬೇಕಾಗತ್ತೆ ವೆನ್ ಇಟ್ ಕಮ್ಸ್ ಟು ಸ್ಟಡೀಸ್ ಆಗಲಿ, ಎಕ್ಸಾಮ್ಸ್ ಆಗಲಿ, ಯು ಸೆಡ್ ಹೈಜೀನ್ ಆಗಲಿ, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಮಷಿನ್ರಿ ಹ್ಯಾಂಡ್ಲಿಂಗ್ ಆಗಲಿ, ಆ್ಯಂಡ್ ಸ್ಟಾಫ್ ಆಗಲಿ. ಸೊ ಕ್ಯಾನ್ ಯು ಟೆಲ್ ಅಸ್ ಇನ್ ಅ ಬ್ರೀಫ್ಲಿ ಸೊ ದ್ಯಾಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಕೈಂಡ್ ಆಫ್ ಚಾಲೆಂಜಸ್ ಅಂತ. First of all, the one who are aspiring to be medico, ಅವರಿಗೆ ಒಂದು ಪಾಯಿಂಟ್ ಏನು ಅಂದರೆ ಇದು ತುಂಬ ಟಫ್ ಇರುತ್ತೆ ಸ್ಟಡೀಸ್ ಅಂತ ಬಂದಾಗ. ಇಟ್ ಈಸ್ ಆಲ್ಮೋಸ್ಟ್ ಈಕ್ವಿಲೆಂಟ್ ಟು ಪ್ರಿಪರೇಷನ್ ಆಫ್ UPSC ವೆನ್ ಇಟ್ ಕಮ್ಸ್ ಟು ನೀಟ್ PG ಸ್ಪೆಷಲಿ. ಸೊ ಯು ಹ್ಯಾವ್ ಟು ಹ್ಯಾವ್ ದಟ್ ಪರ್ಟಿಕ್ಯುಲರ್ ಅಫೆಕ್ಷನ್ ಟು ರೀಡ್ ಅ ಲಾಟ್. ಇದು ಫಸ್ಟ್ ಥಿಂಗ್. ಆ್ಯಂಡ್ ವರ್ಕಿಂಗ್ ಅವರ್ಸ್ ಯು ಹ್ಯಾವ್ ಟು ಬಿ ರೆಡಿ ಟು ಗೆಟ್ ಡಿಸ್ಟರ್ಬ್ಡ್ ಇನ್ ಯುವರ್ ಸ್ಲೀಪ್ ಆಲ್ಸೋ, ಟು ಲೀವ್ ಫುಡ್. You might not get meals on right time. So these things will be there, and some infrastructure related things definitely ಇದ್ದೇ ಇರುತ್ತೆ. ಇದೆಲ್ಲ ಡಿಫಿಕಲ್ಟೀಸ್ ಆಯಿತು, ಲಾಂಗ್ ವರ್ಕಿಂಗ್ ಅವರ್ಸ್ ಎಲ್ಲ. ಮೀನ್ ವೈಲ್ ಯು ಹ್ಯಾವ್ ಟು ಹ್ಯಾವ್ ದಟ್ ಫೀಲ್ ಆಫ್ ಟ್ರೀಟಿಂಗ್ ಅ ಪೇಷಂಟ್, ಟೇಕಿಂಗ್ ಕೇರ್ ಆಫ್ ದ ಪಾಪ್ಯುಲೇಷನ್. ಸೊ ಇಫ್ ಯು ರಿಯಲಿ ವಾಂಟ್ ಟು ಫೀಲ್ ದಟ್ ಆಸ್ ಅ ಡಾಕ್ಟರ್, ಯು ಕ್ಯಾನ್ ಕಮ್ ಟು ದಿಸ್ ಫೀಲ್ಡ್. ಇಫ್ ಯು ಆರ್ ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ಈ ಥರದ್ರಲ್ಲಿ ಪ್ರಾಬ್ಲಮ್ ಆಗ್ತಿರುತ್ತೆ, ಲೈಕ್ ನಿದ್ದೆ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗಲ್ಲ, ಅಥವಾ ಹೊಂದಾಣಿಕೆ ಪ್ರಾಬ್ಲಮ್ ಲೈಕ್ ದ ಟೀಮ್ ವರ್ಕ್ಸ್, ಲಾಂಗ್ ಅವರ್ಸ್. ಮೆಜಾರಿಟಿ ಆಫ್ ದೆಮ್ ವಿಲ್ ನಾಟ್ ಟಾಲರೇಟ್ ದಿಸ್. ಸೊ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ in such situation, they have to advise them properly. Just because of the fame of that degree, don't push children to this medical field. Correct. So what do you think? So It's a long stretch. Yeah. First of all, 10 ವರ್ಷ ಓದಲೇಬೇಕು ಅಲ್ವಾ? So what do you feel about the duration, about the all other factors? ಸೊ ನೀವು ಯಾವ್ದು ಕಾಲೇಜಲ್ಲಾದರೂ ನೀವು ಜಾಯ್ನ್ ಆಗಲಿ, ಸೊ ಈ ಥರ ಕ್ರೈಸಿಸಲ್ಲಿ ನೀವು ವರ್ಕ್ ಮಾಡಲೇಬೇಕು. ಒಂದು ಲಾಂಗ್ ಶಿಫ್ಟಿಂಗ್ ಹವರ್ಸ್ ವರ್ಕ್ ಇರುತ್ತೆ. ಫುಡ್ ಅಂತೂ ಯು ಕಾಂಟ್ ರಿಲೈ, ಬಿಕಾಸ್ ಯಾವ ಪೇಷಂಟ್ ಯಾವ ಮೂಮೆಂಟಲ್ಲಿ ಎಷ್ಟು ಸಿಕ್ಕಾಗಿ ನಿಮ್ಮ ಹತ್ರ ಬರ್ತಾರೆ ನಿಮಗೆ ಗೊತ್ತಿರೋದಿಲ್ಲ, ರೈಟ್? ಸೊ ಆ ಗ್ಯಾಪ್ನ ಕೂಡ ನೀವು ಸಹಿಸ್ಕೋಬೇಕು. ಇದೆಲ್ಲದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸಿಂದ ದೂರ ಇರೋದು ಕೂಡ ಪ್ರಾಕ್ಟೀಸ್ ಇರಬೇಕು. ಎಷ್ಟೊಂದು ಮಕ್ಕಳು ಏನು ಮಾಡ್ತಾರೆ, MBBS ಜೊತೆಗೆ ಮಾಡಿರ್ತಾರೆ ಪೇರೆಂಟ್ಸ್ ಜೊತೆಗೇನೆ, ಸಡನ್ಲಿ MDಗೆ ದೇ ಶಿಫ್ಟ್ ಓವರ್ ಸ್ಟೇಟ್ಸ್ ಟು ಸ್ಟೇಟ್ಸ್, ದೇ ವಿಲ್ ಕಮ್ ಲಾಂಗ್ ಫಾರ್ ಫ್ರಮ್ ದ ಸಿಟೀಸ್. ಸೊ ಆ ಡಿಟ್ಯಾಚ್ಮೆಂಟ್ನು ಅವ್ರು ಕಲಿಬೇಕಾಗುತ್ತೆ. ಅವ್ರು ಓಕೆ ಇದ್ದಾರಾ ಆ ಡಿಟ್ಯಾಚ್ಮೆಂಟಿಗೆ? ಈ ಸ್ಟ್ರೆಸ್ಸಲ್ಲಿ ವಿತೌಟ್ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇ ಏಬಲ್ ಟು ಟ್ಯಾಕಲ್? ಆ್ಯಂಡ್ ಇದೆಲ್ಲಾನು ಟ್ಯಾಕಲ್ ಮಾಡೋದಕ್ಕೆ ಒಂದು ಸಿಂಪಲ್ ಆನ್ಸರ್ ಬೇಕಂದರೆ ಅವ್ರಿಗೆ ಇಷ್ಟವಾಗಿದ್ದ ಸ್ಟ್ರೀಮ್ ಅವ್ರು ತೊಗೋಬೇಕು. ಸೊ ಇವಾಗ ನಿಮಗೆ ಇಷ್ಟವಾಗಿದ್ದ ಸ್ಟ್ರೀಮ್ ನೀವು ತೊಗೊಂಡಿದ್ದೀರಾ ಅಂದರೆ ಆ ಬ್ರ್ಯಾಂಚ್ನ ಇದೆಲ್ಲ ಮಾಸ್ಕ್ ಆಗುತ್ತೆ ಪ್ರಾಬ್ಲಮ್ಸ್. ಈಗ ಇದನ್ನು ಬಿಟ್ಟು ನೀವು ಡಿಸ್ಇಂಟ್ರೆಸ್ಟೆಡ್ ಕೋರ್ಸಿಗೆ ಎಂಟರ್ ಆಗಿದ್ದೀರಾ ಅಂದಾಗ ಇದೆಲ್ಲ ಪ್ರೊಜೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಆಲ್ ಕಮ್ಸ್ ವಿತ್ ದ ಬ್ರಾಂಚ್ ಸ್ಟೇಸ್ ಟಿಲ್ ಯು ಡೈ. So if you have to tell something for this generation, for the Gen Zs who feel that it's a fancy degree, let me have it bro, MBBS ಮುಗಿದ್ಮೇಲೆ ನೋಡ್ಕೊತೀನಿ ಆಮೇಲೆ ಏನು ಮಾಡಬೇಕು ಅಂತ, ಅಷ್ಟು ಲೈಟ್ ಹಾರ್ಟೆಡ್ ಇರೋರ್ದು ಫ್ಯೂಚರ್ ಏನಾಗುತ್ತೆ MBBS ಆದಮೇಲೆ ನೋಡ್ಕೊತೀನಿ ಅಂತ ಅನ್ನೋರ್ದು, ವಾಟ್ ಹ್ಯಾಪನ್ಸ್ ಇಫ್ ನಾಟ್ ಫಾರ್ MD MS ಮಾಡಲಿಲ್ಲ ಅಂದರೆ ಏನಾಗ್ಬೋದು? ಅವ್ರದ್ದು ಇಟ್ ಡಿಪೆಂಡ್ಸ್ ಆನ್ ದೇರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ. If their father is very rich, they can enjoy even after MBBS. They will be managing some hospitals and all.
then there will be fine. But middle class students, so ಅಂಥವರು ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅ ಫ್ಯಾನ್ಸಿ ಡಿಗ್ರಿ. ಸೀರಿಯಸ್ ಆಗಿರಬೇಕು. They have to be serious, and meanwhile they have to enjoy the subject. ಕರೆಕ್ಟ್. ಓಕೆ. ಸೊ ಈಗ ಡಾಕ್ಟರ್ಸ್ ಡಿಗ್ರಿ ಮಾಡ್ತಾ ಇದ್ದಾರೆ ಅಂದರೆ ಪೇರೆಂಟ್ಸು ಡಿಗ್ರಿ ಮಾಡ್ತಾ ಇದ್ದಾರೆ ಅಂತಾನೆ ಅರ್ಥ. ಆ 10 years ಅವರು ಮಾಡಿರ್ತಾರೆ ನಮ್ಮ ಜೊತೆಗೆ, ಹುಕ್ ಆರ್ ಕುಕ್ ದೇ ವುಡ್ ಹ್ಯಾವ್ ಡನ್. ಸೊ ಅದನ್ನ ಅಷ್ಟು ನಾವು ಗ್ರಾಂಟೆಡ್ ಆಗಿ ತೊಗೊಳೋದಕ್ಕಾಗಲ್ಲ. ಆ 10 years ಆಫ್ ಡೆಡಿಕೇಶನ್ ವಾಟ್ ದೇ ಹ್ಯಾವ್ ಗಿವನ್ ಫಾರ್ ಅಸ್. And also we see doctors marrying really late. What happens is degree ಆದಮೇಲೆ ಪಿ ಜಿ ಮುಗಿದ್ಮೇಲೆ ಸೂಪರ್ ಸ್ಪೆಷಲೈಸೇಷನ್ ಅಂತ ಮುಗಿದ್ಮೇಲೆ ಆಮೇಲೆ ಮೇ ಬಿ ದೇ ಥಿಂಕ್ ಆಫ್ ವಾಟ್ಸ್ ವಿತ್ ಯು ಗೈಸ್. Doctors are married to their books actually before their actual marriage. That happens at majority of the places. But as our elders used to say, marry early, carry early, bury early. So these things have to be followed to be in to be along with the nature. Superb. So is that your funda, or did you guys you guys were in relationship for 10 years, later you got married? What is your situation? The thing is, see, the long distance relationship, when it went for 3 whole years, though the first thing what came to our mind is we are not going to have this kind of a distance anymore. So the one breach which we wanted was marriage. So post graduation we took the decision when we are very pretty sure that we can be together. So there was no question of delaying about marriage, you know. Superb. So you didn't wait for 10 years then? No, You not at broke the barriers. all. Yes. You And broke we are the pretty protocol. happy. Yeah. Very good. From your perspective, if you have to see today's medical education and the professors who teach and the staff who actually inculcates the knowledge to the kids, how are they? I mean, can you give us like a differential picture of earlier ಅವರು ಇಷ್ಟು ಎಕ್ಸ್ಪೀರಿಯನ್ಸ್ ಇರ್ತಿತ್ತು, super dedicated staff, all of that. What is happening now? We see very young lecturers coming in with maybe 2 or 3 years of experience, and that was, I'm not talking about the experience in terms of age or in terms of years. I'm talking about where is the age limit here? Actually in medical field, You guys never retire, is it? Never. No. ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಆ್ಯಕ್ಚುಲಿ ಇನ್ ಮೆಡಿಕಲ್ ಎಜುಕೇಷನ್ ಪರ್ ಸೆ ದ ಪ್ರಾಬ್ಲಮ್ ಈಸ್ ಟೀಚರ್ಸ್ ನವ ಡೇಸ್ ಆರ್ ನಾಟ್ ದ್ಯಾಟ್ ಇಂಟ್ರೆಸ್ಟೆಡ್ ಟು ಟೀಚ್ ದ ಜೂನಿಯರ್ಸ್. ದಿಸ್ ಈಸ್ ಅ ಆ್ಯಕ್ಚುಯಲ್ ಪ್ರಾಬ್ಲಮ್ ಹ್ಯಾಪನಿಂಗ್. ದಟ್ಸ್ ವೈ ದ ಕ್ವಾಲಿಟಿ ಆಫ್ ಎಜುಕೇಷನ್ ಇನ್ ಮೆಡಿಕಲ್ ಫೀಲ್ಡ್ ಈಸ್ ಸ್ಲೋಲಿ ಕಮಿಂಗ್ ಡೌನ್. Correct. Majority of them are not it depends on the individual again. ಅವ್ರು ಕೆಲವೊಬ್ಬರಿಗೆ ಟೀಚಿಂಗ್ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಇರಲ್ಲ. ಕೆಲವೊಬ್ರು ಕ್ಲಿನಿಕಲ್ಸ್ ಅಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವೊಬ್ರು ಬರೀ ಟ್ರೀಟಿಂಗ್ ಪೇಷಂಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಸೊ ಅವರು ಆ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ ಇನ್ ಎನಿ ವೇಸ್ ದೇ ಹ್ಯಾವ್ ಟು ಟೀಚ್ ದ ನೆಕ್ಸ್ಟ್ ಜನ್ರೇಷನ್. ಇವಾಗ ಆಗ್ತಿರೋ ಪ್ರಾಬ್ಲಮ್ ಏನು ಅಂದರೆ ತುಂಬ ಎಲ್ಡರ್ ಸ್ಟಾಫ್ಸ್ ಅವರು ಇನ್ನೂ ದೇ ಆರ್ ಸ್ಟಿಲ್ ಲಿವಿಂಗ್ ಇನ್ ದೇರ್ ಫ್ಯಾಂಟಸಿ ವರ್ಲ್ಡ್. Okay. Like majority of the times they, instead of guiding the students, we heard that they will say ನಮ್ಮ ಟೈಮಲ್ಲಿ ನಾನು ಒಬ್ಬನೇ ಇದ್ದೆ ಇಂಟರ್ನ್, Okay. Okay. ನಾನು ಒಬ್ಬನೇ 2-3 ವಾರ್ಡ್ ಹ್ಯಾಂಡಲ್ ಮಾಡ್ತಿದ್ದೆ, ICU ಹ್ಯಾಂಡಲ್ ಮಾಡ್ತಿದ್ದೆ. ಬಟ್ ಟೈಮ್ ಚೇಂಜ್ ಆಗಿದೆ ಸರ್. ಇವಾಗ ಸ್ಟೂಡೆಂಟ್ ಸೀಟ್ ಇನ್ಕ್ರೀಸ್ ಆಗಿದೆ. ಹೌದು. ದೇ ವಿಲ್ ಡಿವೈಡ್ ದ ವರ್ಕ್ ಆ್ಯಂಡ್ ದೇ ವಿಲ್ ಡೂ, ದೇ ವಿಲ್ ಎಂಜಾಯ್ ಆಲ್ಸೋ, ಲೆಟ್ ದೆಮ್ ಡೂ. ಹೌದು. ನನ್ನ ಟೈಮಲ್ಲಿ ನಾನು ಲೈಬ್ರರಿಗೆ ಹೋಗಿ 5-6 ಬುಕ್ಸ್ನ ಓದಿ ನೋಟ್ಸ್ ಮಾಡ್ಕೊಂಡು ಬರ್ತಿದ್ದೆ. ಈಗೆಲ್ಲ ಬರೀ ವಿಡಿಯೋಸ್ ನೋಡ್ತಿರ್ತಾರೆ ಹುಡುಗರು, ಬಂದಿದೆ ಅಂದಮೇಲೆ ನೋಡ್ತಾರೆ. ಹೌದು. ಹೌದು. ದೇ ಹ್ಯಾವ್ ಗಾಟ್ ದ ಈಸಿ ಸೋರ್ಸಸ್, ಲೆಟ್ ದೆಮ್ ಡೂ ಇಟ್ ನೋ. Okay. And you also have to practice like in front of them, just like a child reflects the parents. Okay. Similarly students ಕೂಡ ನಾವು ಏನು ಮಾಡ್ತೀವಿ ಅದನ್ನೇ ರಿಫ್ಲೆಕ್ಟ್ ಮಾಡ್ತಿರ್ತಾರೆ. So true. ಸೊ ಡೆಫಿನೆಟ್ಲಿ ನಾವು ಕೂಡ ಪೇಷಂಟ್ನ ಎಕ್ಸಾಮಿನ್ ಮಾಡೋದಾಗಲಿ, ಡೀಟೇಲ್ ಆಗಿ ಹೇಳ್ಕೊಡೋದಾಗಲಿ, ಇದು ಸ್ವಲ್ಪ ಕಮ್ಮಿ ಆಗ್ತಿದೆ ಇನ್ ಮೆಡಿಕಲ್ ಫೀಲ್ಡ್. So you both teach as well, is it? Okay. How is it? How is the experience being taught and to be teaching for the students? How's the energy I'm talking about? Like, are they really interested? They want to know. If the class is pin drop
is showing a silence, pin drop silence, Okay. then definitely they're listening to you. Wow. So you enter a class, there is a hush of sound starting in the starting of the class, but when you have started it, there will be a pin drop silence. They're so much interested in the subject, and believe me or not, ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ತರಿಸೋದು ಒಬ್ಬ ಟೀಚರಿಂದ ಇರುತ್ತೆ ಕೆಪಾಸಿಟಿ. ಸೊ ಈಗ ನಾನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀನೋ ಅವರು ಅದೇ ರೀತಿಯಲ್ಲಿ ಪೀಡಿಯಾಟ್ರಿಕ್ಸ್ನು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೋಲ್ ಇರೋದ್ರಿಂದ ಟೀಚರ್ದು ಅಟ್ ದ ಲೆವೆಲ್ ಆಫ್ MBBS ಈಸ್ ವೆರಿ ಕ್ರೂಷಿಯಲ್ ಫಾರ್ ಚಿಲ್ಡ್ರನ್. ಸೊ ಅದನ್ನು ನೀವು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಆದರೂ ಕೊಡ್ಬೋದು, ಇಲ್ಲ ಆಫ್ಲೈನಲ್ಲಿ ಆದರೂ ಕೊಡ್ಬೋದು. ಎವಲ್ಯೂಷನ್ ಯಾವ ರೀತಿ ಆಗ್ತಿದೆ ಆ ರೀತಿಯೇ ನಾವು ಹೋಗಬೇಕಾಗುತ್ತೆ. ಸೊ ಐ ಥಿಂಕ್ ದಟ್ ವೇ ವಿ ಫೀಲ್ ವೆರಿ ಅಲೈವ್ ವೆನ್ ವಿ ಟೀಚ್. ಸೊ ನಿಮ್ಗಳಿಗೆ ಯಾವಾಗಾದರೂ ಆಗಿದೆಯಾ, ನಿಮ್ಮ ನೇಬರ್ ಆಗಲಿ, ನಿಮ್ಮ ಮನೆ ಅಲ್ಲಿರೋರು ಯಾರಾದರೂ ಸುಮ್ಮನೆ ಕಾಲ್ ಮಾಡೋದು, ಹೆಲ್ತ್ ಅಡ್ವೈಸ್ ಕೇಳೋದು? ಎಲ್ಲರಿಗೂ ಆಗುತ್ತೆ ಅನ್ಸುತ್ತೆ. ಎಲ್ಲರಿಗೂ ಆಗುತ್ತೆ, ಅದು ಕಾಮನ್. ಬಟ್ ಅದೇ ಈಗ ಅವರಿಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ನಾವು ಈ ಫೀಲ್ಡಿಂದ ಇದ್ದೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಮೆಜಾರಿಟಿ ಆಫ್ ದೆಮ್ ಕೇಳ್ತಾರೆ ಬಟ್ ಫಾಲೋ ಮಾಡಲ್ಲ. ಇದು ಒಂದು ದೊಡ್ಡ ಪ್ರಾಬ್ಲಮ್. ಅಡ್ವೈಸ್ ಕೇಳ್ತಾರೆ ಬಟ್ ಕೊನೆಗೆ ಅವ್ರಿಗೆ ಏನು ಬೇಕು ಅದೇ ಮಾಡ್ತಾರೆ. ಹೌದು. ಓಕೆ ಓಕೆ. ಬಟ್ ಅದು ಲಾಂಗ್ ಟರ್ಮಲ್ಲಿ ನಮಗೇನು ಡಾಕ್ಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ್ಯಕ್ಚುಲ್ ಆಗಿ ಅಂದರೆ ಇಟ್ ಇಸ್ ನಾಟ್ ಕಂಪ್ಲೇಂಟ್ಸ್ ಆಲ್ವೇಸ್. ಬೆಳಗ್ಗೆಯಿಂದ ಕೆಲಸದಲ್ಲಿ ಅದನ್ನೇ ಕೇಳ್ಕೊಂಬಂದಿರ್ತೀವಿ, ಈ ತೊಂದರೆ ಆ ತೊಂದರೆ. ಈಗ ಯಾರಿಂದಾದರೂ ಕಾಲ್ ಬರ್ತಾ ಇದೆ ಅಂದರೆ ಅದು ಯಾವತ್ತಾದರೂ ನಮ್ಮ ಕೇರಿಗೂ ಒಂದು ಸೆಂಟೆನ್ಸ್ ಬಂದರೆ ವಿಲ್ ಫೀಲ್ ಪ್ರಿಟಿ ಹ್ಯಾಪಿ. ಸೊ ಆ ರೀತಿ ಬರೋದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಬಟ್ ಮೀನ್ ವೈಲ್ ಪ್ರೊಫೆಷನ್ ಹಾಗಾಗಿರೋದ್ರಿಂದ ಕಂಪ್ಲೇಂಟ್ಸ್ ಆರ್ ದ ಫಸ್ಟ್ ಪ್ರಿಯಾರಿಟಿ. ಸೊ ಡು ಯು ಹ್ಯಾವ್ ಎನಿ ಫನಿ ಇನ್ಸಿಡೆಂಟ್ ದಟ್ಸ್ ಹ್ಯಾಪನ್? ಏನೋ ಚಿಕ್ಕ ವಿಷಯಕ್ಕೆ ಕಾಲ್ ಮಾಡಿ ಸಖತ್ ತಲೆ ತಿಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನನಗೆ ಇದು ಇವಾಗ ಕಡಿಮೆ ಆಯಿತು, ಇವಾಗ ಮತ್ತೆ ಜಾಸ್ತಿ ಆಯಿತು, ಈ ಥರ ಏನಾದರೂ ಆಗಿದೆಯಾ? ಸಂಬಡಿ. ಐ ಥಿಂಕ್ ಒನ್ ಪೇಷಂಟ್ಗೆ ನಂಬರ್ ಕೊಟ್ಟಿದ್ದೆ ನಾನು. ಹೌದಾ? ಯಾಕಂದರೆ ಅದು ಇನಿಷಿಯಲ್ ಫೇಸಲ್ಲಿ ಕೊಟ್ಟಿದ್ದೆ ಅನಿಸುತ್ತೆ. ಐ ಡಿಂಟ್ ನೋ ದಟ್ ಪ್ರಿಪರ್ಕೇಷನ್ಸ್ ವಿಲ್ ಬಿ ಲೈಕ್ ದಿಸ್. ಬಟ್ ಅದು ಕೊಟ್ಟಾದ್ಮೇಲೆ ಫೀವರ್ 101.1 ಇದೆ ಅಂತ ಕಾಲ್ ಮಾಡಿದ್ರು ಮಿಡ್ ನೈಟ್. ಓಕೆ, ಸಿರಪ್ ಎಲ್ಲ ಹಾಕಿ ಅಂತ ಹೇಳಿದೆ. 10 ನಿಮಿಷ ಆಮೇಲೆ ಕಾಲ್ ಮಾಡಿದ್ರು. ನನಗೆ ಮತ್ತೆ ಏನಾದರೂ ಆಯ್ತೇನೋ ಮಗುಗೆ ಅಂತ ಹೆದರಿಕೆ ಆಯಿತು. ನಿದ್ದೆಯಿಂದ ಎದ್ದೆ. ಮೇಡಮ್ ಫೀವರ್ ಆರಾಮಾಗಿ, ಇವಾಗ ಫೀವರ್ ಕಮ್ಮಿ ಆಗಿದೆ ಮೇಡಮ್ ಅಂತಂದರು. ಐ ವಾಸ್ ಬ್ಲ್ಯಾಂಕ್ ಫಾರ್ ಅ ಮೂಮೆಂಟ್. ದೆನ್ ಐ ವಾಸ್ ಲೈಕ್ ಓಕೆ ಆಯಿತು, ಫೋನ್ ಇಡ್ಲಾ ಅಂತ, ಪ್ಲೀಸ್ ಇಡಿ ಅಂತ. ದೆನ್ ಐ ರಿಯಲೈಸ್ ನೆಕ್ಸ್ಟ್ ಟೈಮಿಂದ ನಂಬರ್ಸ್ ಮಾತ್ರ ಕೊಡಬಾರ್ದು ಅಂತ. ಸೂಪರ್. ನಿಮ್ಗೆ ಆ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದರೆ ಅದು ಯೂಶ್ವಲಿ ಈ ಥರ ಬರ್ತಿರುತ್ತೆ. ನಂಬರ್ಸ್ ಕೊಟ್ರೇನೆ ಪ್ರಾಬ್ಲಮ್ಮು. ಅದಕ್ಕೆ ನನಗೆ ಮುಂಚೆನೇ ರಿಯಲೈಸ್ ಆಗಿದೆ, ನಂಬರ್ಸ್ ಸಿಗಲ್ಲ, ನಾನು ಇಲ್ಲೇ ಸಿಗ್ತೀನಿ ಹಾಸ್ಪಿಟ್ಲಲ್ಲಿ, ಯಾವಾಗ ಬೇಕಾದರೂ ಬರ್ಬೋದು ಅಂತಲೇ ಹೇಳೋದು. ಈಗಲೇ ಬನ್ನಿ ಅಂತ ಹೇಳ್ತೀರಾ? ವಾವ್, ಸೂಪರ್. ಆ್ಯಂಡ್ ಇಟ್ ಈಸ್ ನಾಟ್ ಗುಡ್ ಟು ಗಿವ್ ಅಡ್ವೈಸ್ ಓವರ್ ದ ಫೋನ್. ಯು ಹ್ಯಾವ್ ಟು ಸಿ ದ ಪೇಷಂಟ್ ಕಂಡೀಷನ್ ನೋಡಬೇಕು. ಆ ಮೂಮೆಂಟಿಗೆ ಏನು ನೆಸೆಸಿಟಿ ಇದೆ ಅದು ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಈ ಟಾಪಿಕ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈ ನಮ್ಮ ಅರಸು ಪೇಜಲ್ಲೂ ಸಹ ನಾವು ಹೆಲ್ತ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಬಟ್ ಸಾಕಷ್ಟು ಪೇಜ್ನಲ್ಲಿ ಕೂಡ ಈ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನಿರುತ್ತೆ ಅದನ್ನು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ನಲ್ಲೇ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ವಿಡಿಯೋಸ್ನಲ್ಲೂ ಹೇಳ್ತಾ ಇದ್ದಾರೆ, ಇಲ್ಲ ಕೆಲವೊಬ್ಬರು ಪೇರೆಂಟ್ಸ್ ಕಮೆಂಟ್ ಮಾಡಿ ಕೇಳ್ಬೋದು ನಿಮಗೆ. ಬಟ್ ಆ ಪಾಯಿಂಟ್ನ ನಾವು ಸ್ವಲ್ಪ ಕಾಷಿಯಸ್ ಆಗಿರಬೇಕಾಗುತ್ತೆ. ಬಿಕಾಸ್ ಎಲ್ಲ ಡಿಸೀಸಸ್ನ ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ 1-2 ಕಂಪ್ಲೇಂಟ್ಸಿಂದ ನಾವು ಟ್ರೀಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇವಾಗ ನಮ್ಮ ಚಾನಲಲ್ಲೂ ಸಹ ನಾವು ಅದೆಷ್ಟೇ ಇದ್ದರೂ ವಿ ಕ್ಯಾನ್ ಗಿವ್ ಅವೇರ್ನೆಸ್ ಟು ದೆಮ್, ಬಟ್ ವಿ ಆರ್ ನಾಟ್ ಟ್ರೀಟಿಂಗ್ ದ ಪೇಷಂಟ್ ಆನ್ ದ ಪ್ಲ್ಯಾಟ್ಫಾರ್ಮ್. ಸೂಪರ್ ಸೂಪರ್. ಸೊ ಓಕೆ, ಪೇಷಂಟ್ಸ್ ಬಗ್ಗೆ ಆಯಿತು. ಸೊ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟು ಹೂ ಫಾಲ್ಸ್ ಸಿಕ್? ಐ ಥಿಂಕ್ ನನ್ನ ಇಮ್ಯುನಿಟಿ ಸ್ವಲ್ಪ ಬೆಟರ್ ಇದೆ. ನನಗೆ ಯೂಶ್ವಲಿ ಸಿಕ್ ಅದು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ಆಗ್ತಿರುತ್ತೆ. ಬಟ್ ಆದಾಗ ತುಂಬ ಸಿವಿಯರ್ ಆಗುತ್ತೆ. ಹೌದಾ? ನಾಟ್ ಇಮ್ಯಾಜಿನೇಬಲ್. ದಟ್ಸ್ ವೈ ಐ ಡೂ ಎಕ್ಸರ್ಸೈಸ್ ಎವ್ರಿ ಡೇ ಟು ಪ್ರಿವೆಂಟ್ ದಟ್ ಇಲ್ನೆಸ್ ಅಟ್ ಲೀಸ್ಟ್. ಸೂಪರ್. ಸೊ ಹೂ ಇಸ್ ದ ಫಸ್ಟ್ ಒನ್ ಟು ಸೇ ಘರ್ ಕಾ ನುಸ್ಖಾ ಅಂತಾರಲ್ಲ, ಮನೆ ಮದ್ದು ಮಾಡೋದು ಯಾರು? ಓ ಕೆಮ್ಮಾಗಿದೆ, ಕಷಾಯ ಮಾಡಿ ಕೊಡೋಣ, ಕುಡಿತಾರೆ, ಬಿಸಿ ನೀರು ಕುಡಿ, ಹಾಗನ್ನೋದು ಯಾರು? ಸೊ ಮನೆ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಏನಾದರೂ ಮಾಡೋಣ, ಲೇಟರ್ ವಿ ಕ್ಯಾನ್ ಸ್ವಿಚ್ ಆನ್ ಟು ಅನ್ನೋರು ಯಾರು? It's me. It's always me. So ಅವ್ರಿಗೇನಾದರೂ ಹುಷಾರು ತಪ್ಪಿದ್ರು ಇಟ್ಸ್ ಲೈಕ್ ದ ಟ್ರೀಟಿಂಗ್ ಡಾಕ್ಟರ್ ವಿಲ್ ಬಿ ಮೈ ಸೆಲ್ಫ್. ಅಲ್ಲಿ ಪೀಡಿಯಾಟ್ರಿಷಿಯನ್ ಆಗೋದೇನು ಡಿಫರೆನ್ಸ್ ಇರಲ್ಲ. ಹಾಗೆ ನನಗೇನಾದರೂ ತೊಂದರೆ ಆದರೆ ಅವರೇ ನೋಡ್ಕೊತಾರೆ. ಈ ಪಾಯಿಂಟಲ್ಲಿ ನಮ್ಮ ಡಿಗ್ರೀಸ್ ನಮಗೆ ತುಂಬ ಹೆಲ್ಪ್ ಮಾಡಿದೆ. ಓಕೆ, ಸೂಪರ್. ಸೊ ವಾಟ್ ಈಸ್ ದ
ಏನಾದರೂ ಸ್ಪೆಷಲ್ ರೆಸಿಪಿ ಇದೆಯಾ ಯು ಕ್ಯಾನ್ ಟೆಲ್ ಅವರ್ ವ್ಯೂವರ್ಸ್, ಈ ಕಾಯಿಲೆಗೆ ಮನೇಲಿ ಈ ಥರ ಮಾಡ್ಕೊಳ್ಳಿ ಅಂತ ಏನಾದರೂ? ಆ್ಯಕ್ಚುಲಿ ಕಾಯಿಲೆ ಅನ್ನೋದಕ್ಕಿಂತ ನಾನು ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ರೆಸಿಪೀಸ್ನ ಐ ಹ್ಯಾವ್ ಸ್ಟಾರ್ಟೆಡ್ ಟು ರಿಲೀಸ್ ಇನ್ ಮೈ ಚಾನಲ್. ಆ್ಯಂಡ್ ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಎಕ್ಸಲೆಂಟ್ ರೆಸ್ಪಾನ್ಸ್ ನನಗೆ ಸಿಗುತ್ತೆ ಕುಕಿಂಗ್ ವಿಡಿಯೋಸಿಂದ ಅಂತ ಹೇಳಿ. ಪೀಪಲ್ ಆರ್ ಟ್ರೈಯಿಂಗ್ ಇಟ್ ಆ್ಯಂಡ್ ಐ ಹೋಪ್ ಐ ಕ್ಯಾನ್ ರೀಇನೋವೇಟ್ ಮೆನಿ ಸಚ್ ರೆಸಿಪೀಸ್ ಲೋಕಲ್ ಕ್ವಿಸಿನ್ಸ್ ಇಂದನೇ ಓಕೆ ಬೆಸ್ಟ್ ಈಸಿ ರೆಸಿಪಿನ ನಾನು ಟ್ರೈ ಮಾಡ್ತಾ ಇದ್ದೀನಿ ಪ್ರಿಪೇರ್ ಮಾಡೋದು. ಓಕೆ ಸೂಪರ್. ಸೊ ಈಗ ಯು ಬೀಂಗ್ ಅ ಪೀಡಿಯಾಟ್ರಿಷಿಯನ್, there will be many mothers ಡೂಯಿಂಗ್ ಮನೆದು ಏನಾದರೂ ಮದ್ದು ಮಾಡೋಣ, ಮಗುಗೆ ಕೆಮ್ಮಾಯಿತು ಹನಿ ಹಾಕ್ಲಾ, ತುಳಸಿ ಜೊತೆಗೆ ಅರ್ದ್ಬಿಟ್ಟು ಜ್ಯೂಸ್ ಹಾಕ್ಲಾ, ಸೊ ಈ ಥರ ಮಾಡೋದಿತ್ತು ಅಂದರೆ ವಾಟ್ ಡು ಯು ಹ್ಯಾವ್ ಟು ಟೆಲ್ ಅಬೌಟ್ ದಿಸ್? ನೋಡಿ ಏನಂದ್ರೆ ಹೋಮ್ ರೆಮಿಡೀಸ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಇವಾಗ ನೀವಾಗಿರ್ಲಿ ನಾನಾಗಿರ್ಲಿ ಬೆಳೆದು ಬಂದಿರೋದೇ ಆ ರೀತಿ. ಆ್ಯಂಡ್ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ. ತುಳಸಿ ಇಸ್ ವೆರಿ ಗುಡ್ ಫಾರ್ ಕಾಫ್. ಸೊ ಕೆಲವೊಂದು ಇನ್ಫೆಕ್ಷನ್ಗೆ ಎಲ್ಲ ಮಾತ್ರೆಗಳೇ ಕೊಡ್ಬೇಕನ್ನೋದೇನಿಲ್ಲ. ಈ ರೀತಿ ರೆಮಿಡೀಸಿಂದನೂ ಸಹಾಯ ಆಗುತ್ತೆ. ಅದು ಕೊಟ್ಟರೆ ಒಳ್ಳೆಯದು, ಬಟ್ ಅದನ್ನು ಅತಿಯಾಗಿ ತಗೊಳೋದು ಒಳ್ಳೇದಲ್ಲ. ಸೊ ಯಾವ ಮೂಮೆಂಟಲ್ಲಿ ಅದರಿಂದ ಉಪಯೋಗ ಆಗ್ತಾ ಇಲ್ವೋ, ಮಗುಗೆ ಸಿಕ್ನೆಸ್ ಭಾಳ ಆಗ್ತಿದೇನೋ, ಇಟ್ ಇಸ್ ಬೆಟರ್ ಟು ಶಿಫ್ಟ್ ಓವರ್ ವಿತ್ ಅ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್. ಸೂಪರ್. ಜೊತೆಗೆ ಅದೇ ಈಗ ಮೆಡಿಕೇಶನ್ ಈ ಥರ ಮನೇಲಿ ರೆಡಿ ಮಾಡೋದಂತ ಏನಿರುತ್ತಲ್ಲ, ಅದರಲ್ಲಿ ಅವರು ಮದರ್ಸ್ ಆಗಲಿ ಪೇರೆಂಟ್ಸ್ ಪಡೋ ಎಫರ್ಟ್ ಏನಿರುತ್ತೆ ಆ್ಯಂಡ್ ಅಫೆಕ್ಷನ್ ದಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಹೀಲಿಂಗ್ ಅಂತ ಅನ್ಬೋದು. ನೀವು ಕೇಳಿರ್ತೀರಲ್ವ ಹಿಂದಿಯಲ್ಲಿ ದವಾ ಅವ್ರ ದುವಾ ದೋನು ಕಾಮ್ ಕರ್ತೆ ಅಂತ, ಆ ಥರ. ಸೂಪರ್. ಅವ್ರು ಹೀಗೇನಾ ಮಾತಾಡೋದು? ಎಲ್ಲದಕ್ಕೂ ಎಲ್ಲ ರೆಫರೆನ್ಸ್ ಕೊಟ್ಬಿಟ್ಟು. ಈಸ್ ಅ ನಿಮೋನಿಕ್ ಮಾಸ್ಟರ್. ಸೊ ಲವ್ಲಿ, ಸೂಪರ್. ಸೊ ಸುಮಾರಷ್ಟು ತಿಳಿಸ್ಕೊಟ್ರಿ, ಸುಮಾರಷ್ಟು ನೀವು ಎಕ್ಸ್ಪ್ರೆಸ್ ಕೂಡ ಮಾಡಿದ್ದೀರಾ. ಸೊ ಈಗ ನೀವು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀರಾ, ಅದೇ ಯು ಆರ್ ಆನ್ OTT. ಸೊ ಟೆಲ್ ಮೀ ದ ಚಾನಲ್ಸ್. ಈಗ ಕಿಡ್ಸ್ ನೋಡೋದಿದೆ ಅಂತ ಸ್ಕ್ರೀನ್ ಟೈಮ್ ಅಂತ ಇರುತ್ತೆ, ಅದರಲ್ಲಿ ಕ್ವಾಲಿಟಿ ಚಾನಲ್ಸ್ನು ತೋರಿಸ್ಬೋದು. ಸೊ ಡು ಯು ಹ್ಯಾವ್ ಎನಿಥಿಂಗ್ ಇನ್ ಮೈಂಡ್ ಆಫ್ ದ್ಯಾಟ್ ಸಾರ್ಟ್? ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಪ್ರಿಫರಬ್ಲಿ ನಾನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿರೋ ಕಾರ್ಟೂನ್ ಚಾನಲ್ಸ್ನ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಏನಕ್ಕಂತ ಹೇಳಿದ್ರೆ ಅದರದ್ದು ಪೇಸ್, ಅದರದ್ದು ಸ್ಪೀಡ್ ಏನಿದೆ ಅಲ್ವಾ, ಅದು ಮಗುಗೆ ತುಂಬಾ ಫಾಸ್ಟ್ ಅನಿಸುತ್ತೆ. ನಾರ್ಮಲ್ ಸ್ಪೀಡ್ ನಮಗೆ ಅನಿಸ್ತಿರ್ಬೋದು, ಬಟ್ ಫಾರ್ ಅ ಚೈಲ್ಡ್ ಆ ಕಾರ್ಟೂನ್ ಯಾವ ರೀತಿ ಮೂವ್ ಆಗ್ತಿದೆ, ಆ ಕಾರ್ಟೂನ್ ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಇದೆ, ಅದೇ ನಾರ್ಮಲ್ ಅಂತ ಅವ್ರು ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿಡ್ಸಿಂದು ಅದ್ರ ಪರ್ಸ್ಪೆಕ್ಟಿವ್ ಇರುತ್ತೆ. ನಾವು ಮಾರಲ್ ಇದೆ, ಅದರಲ್ಲಿ ರೈಮ್ ಇದೆ, ಇಲ್ಲ ಬೊಂಬೆಗಳು ಚೆನ್ನಾಗಿ ಕಾಣಿಸ್ತಿದೆ, ಮೇ ಬಿ ನನ್ನ ಮಗುಗೆ ಅದು ಇಷ್ಟ ಆಗುತ್ತೇನೋ ಅಂತ ನಾವು ಅನ್ಕೊತೀವಿ. ಬಟ್ ಅಲ್ಲಿ ವಾಯ್ಸ್ ಹಾಗೂ ಆ್ಯಕ್ಷನ್ನಿಗೆ ತುಂಬ ವ್ಯತ್ಯಾಸ ಇರುತ್ತೆ ಕಾರ್ಟೂನ್ಸಲ್ಲಿ. ನೀವು ಅಬ್ಸರ್ವ್ ಮಾಡ್ತೀರಾ, ಲಿಪ್ ಮೂಮೆಂಟ್ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಮೂಮೆಂಟ್. ನಾನು ಮಾತಾಡ್ತಾ ಇದ್ರೆ ನಂದು ಮೂಮೆಂಟ್ ಬೇರೆ ಥರ ಇರುತ್ತೆ, ಕಾರ್ಟೂನ್ ಮೂಮೆಂಟ್ ಬೇರೆ ಥರ ಇರುತ್ತೆ. ಸೊ ಮಗು ಕಲಿಯುತ್ತೆ ಆ ರೀತಿನೇ ಬಿಹೇವ್ ಮಾಡೋದು, ಆ ರೀತಿನೇ ಫಾಸ್ಟಾಗಿ ಆ್ಯಕ್ಟ್ ಮಾಡೋದು ನಾರ್ಮಲ್ ಅಂತ ಅವ್ರು ಅನ್ಕೊತಾರೆ. ಸೊ ಈ ಕಾರ್ಟೂನ್ಸ್ ಇಂದೇನು ಹುಚ್ಚಿದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ, ಅದು ಕಡಿಮೆ ಆಗಬೇಕು. ಅದರಲ್ಲೂ ನೀವು ಇಲ್ಲ ಯಾವುದಾದ್ರೂ ಒಂದು ಹೇಳಿ ಚೆನ್ನಾಗಿರೋ ಚಾನಲ್ ನನ್ನ ಮಗುಗೆ ನಾನು ತೋರಿಸ್ಬೇಕು ಅಂತ ಅಂದರೆ, ಐ ಥಿಂಕ್ ಬೆಸ್ಟ್ ಚಾನಲ್ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿರೋದಂದರೆ ಡಿ ಡಿ ಚಂದನ. ಸೊ ಎಸ್, ಆ್ಯಂಡ್ ಯು ವಿಲ್ ಬಿಲೀವ್ ಆರ್ ನಾಟ್, ಸಂಡೇ ಬರೋ ಸೈಂಟಿಫಿಕ್ ಮಕ್ಕಳಿಗಂತ ಮಾಡಿರೋ ಎಪಿಸೋಡ್ಸ್ ನೀವು ನೋಡಿದ್ರೆ ಅಷ್ಟು ಡೀಟೇಲ್ ಆಗಿ ಇಂಟ್ರೆಸ್ಟಿಂಗ್ ವೇನಲ್ಲಿ ಸ್ಟೋರೀಸ್ ಕ್ರಿಯೇಟ್ ಮಾಡಿ ಅವ್ರು ಹೇಳ್ತಾರೆ. ಹಾಗೆ ನೀವು ಕಾರ್ಟೂನ್ಸ್ ನೋಡಿದ್ರೂ ಅದಕ್ಕೊಂದು ಪೇಸ್ ಇದೆ, ಸ್ಪೀಡ್ ಮೇಂಟೈನ್ ಆಗಿದೆ. ಮತ್ತೆ ನೀವು ನೆಕ್ಸ್ಟ್ ಎಪಿಸೋಡ್ ನೋಡಬೇಕಂದ್ರೆ ಮುಂದಿನ ಭಾನುವಾರನೇ ನೀವು ನೋಡಬೇಕು. ಇಟ್ ಈಸ್ ನೆವರ್ ಲೈಕ್ ಫಾರ್ವರ್ಡ್ ಬಟನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನೀವು ನೋಡೋದಕ್ಕಾಗಲ್ಲ. ಸೊ ದ ಎಪಿಸೋಡ್ಸ್ ದೆಮ್ಸೆಲ್ಫ್ ಟೀಚ್ ಡಿಸಿಪ್ಲಿನ್ ಇನ್ ದ ಚೈಲ್ಡ್, ದಟ್ ಇಫ್ ಯು ವಾಂಟ್ ದ ನೆಕ್ಸ್ಟ್ ಎಪಿಸೋಡ್ ವೇಟ್ ಫಾರ್ 1 week. Okay. Yeah. Super. So this is your insight for definitely all the parents. Yes, please watch ಕೊಡೋರು, ಡಿ ಚಂದನ ಹಾಕೋರು. ಸೂಪರ್. ಸೊ ಸುಧೀರ್ ಅವರೇ, ತುಂಬ ಒಳ್ಳೆ ಎನರ್ಜಿ ಮೇಂಟೈನ್ ಮಾಡಿದ್ದೀರಾ. ಆ್ಯಂಡ್ ಆಲ್ಸೋ ದ ವೇ ಯು ಟಾಕ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಾಟ್ ಲೈಕ್ ಯು ಹ್ಯಾವ್ ಅ ವೆರಿ ಗುಡ್, ಐ ಮೀನ್ audience grabbing capacity, but when it comes to him, most men lack in that, most of them. So I really appreciate that. So ಇವಾಗ ಏನಾದರೂ ಜನರೇಷನ್ ವೈಸ್ ಇಫ್ ಯು ಟಾಕ್, ಈಗ ಯಾರಾದರೂ ಟ್ರೆಂಡ್ ಮಾಡಬೇಕು, ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಇದ್ದರೆ ಹೌ ಡು ದೇ ಡೂ ಇಟ್? ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಅವ್ರ ಚಾನಲ್ ಸ್ಟಾರ್ಟ್ ಮಾಡಬೇಕು, ಆ ಥರ ಇತ್ತು, ಅವ್ರಿಗೆ ಟ್ರೆಂಡ್ ವೈಸ್ ಹೋಗಬೇಕಾ, ಏನಾದರೂ ಡಾಕ್ಯುಮೆಂಟ್ರಿ ಓದಬೇಕಾ, ಕೋರ್ಸಸ್ ಮಾಡಬೇಕಾ? ಸೊ ಯು ಕ್ಯಾನ್ ಪುಟ್ ಲೈಟ್ ಆನ್ ದ್ಯಾಟ್. ಶ್ಯೂರ್. ಈಗ ಇದರಲ್ಲಿ ಮೇನ್ಲಿ
ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಬರಬೇಕಂತಿರೋರು ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ ಅದರಿಂದ ಶುರು ಮಾಡಿ. ಮೆಜಾರಿಟಿ ಆಫ್ ದೆಮ್ ಏನು ಮಾಡ್ತಾರೆ, ಪರ್ಫೆಕ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತ. ಪರ್ಫೆಕ್ಷನ್ ಅಂತೂ ಯಾವಾಗಲೂ ಬರೋದಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆ ಕರೆಕ್ಷನ್ಸ್ ಗೊತ್ತಾಗ್ತಿರುತ್ತೆ ನಿಮಗೇನೆ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಏನು ಅಂದರೆ, ಚೀಪ್ ಡೋಪಮಿನ್ಗೋಸ್ಕರ ನೀವು ಈ ಪ್ಲ್ಯಾಟ್ಫಾರ್ಮಿಗೆ ಬರಬೇಡಿ. ಫಾರ್ ಎಕ್ಸಾಂಪಲ್, ಮೆನಿ ಆಫ್ ದೆಮ್ ವಿಲ್ ಎಂಜಾಯ್ ದಟ್ ಲೈಕ್ಸ್, ಕಮೆಂಟ್ಸ್, ಪ್ರೈಸ್ ಮಾಡ್ತಾರಲ್ಲ ಕೆಲವೊಂದು ಮೂಮೆಂಟಿಗೆ, ಅಥವಾ ಸಡನ್ಲಿ ಒಂದು 100 ಫಾಲೋವರ್ಸ್ ಬಂದರು, ಸಡನ್ ಆಗಿ ಡೋಪಮಿನ್ ರಶ್ ಆಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಎಕ್ಸ್ಪೆಕ್ಟೇಷನ್ಸ್, ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಈ ಪ್ಲ್ಯಾಟ್ಫಾರ್ಮಿಗೆ ಅವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನೆಗೆಟಿವ್ಲಿ. ಬಟ್ ಇಫ್ ಯು ರಿಯಲಿ ಎಂಜಾಯ್ ದ ಎಫರ್ಟ್ ವಿಚ್ ಯು ಪುಟ್ ಇನ್, ಎಫರ್ಟ್ಸ್ ಅಥವಾ ವರ್ಕ್ನ ಎಂಜಾಯ್ ಮಾಡ್ತೀರಾ ಅಂದರೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಇಫ್ ಯು ಆರ್ ಓನ್ಲಿ ಹಿಯರ್ ಫಾರ್ ದ ಎಕ್ಸ್ಪೆಕ್ಟೇಷನ್ ಆರ್ ರಿಸಲ್ಟ್ಸ್, ದೆನ್ ಯು ವಿಲ್ ಸಫರ್ ಡೆಫಿನೆಟ್ಲಿ. ಇದು ಫಸ್ಟ್ ಥಿಂಗ್. ಇಂಪ್ರೂವ್ಮೆಂಟ್ ಅಂತ ಬಂದಾಗ ನಿಮ್ಮ ಪರ್ಟಿಕ್ಯುಲರ್ ಫೀಲ್ಡ್ ಏನಿರುತ್ತೆ, ನೀವು ಒಂದು 4-5 ಅಥವಾ 5-6 ಬೇರೆ ಚಾನಲ್ಸ್ ಆಗಲಿ ಬೇರೆ ವೀಡಿಯೋಸ್ನ ನೋಡ್ಬೋದು, ಬಟ್ ಡೋಂಟ್ ಕಾಪಿ ಎಕ್ಸಾಕ್ಟ್ಲಿ. ಯಾಕಂದರೆ ಅದು ಭಾಳ ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಕಾಪಿ ಮಾಡೋದು. 4-5 ವಿಡಿಯೋಸ್ ಒರಿಜಿನಾಲಿಟಿ ಬೇಕೇ ಬೇಕು. ಇದು ಫಸ್ಟ್ ಥಿಂಗ್. ಸೊ ನೀವೇನು ಹೇಳ್ತೀರಾ? ಸೊ ವೆನ್ ಇಟ್ ಕಮ್ಸ್ ಟು ವಿಮೆನ್, ಇಟ್ಸ್ ಕಲರ್ಫುಲ್ ಅಲ್ವಾ? ಇಟ್ಸ್ musically, it's something else. The world itself is different. How do you see social media as? ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದಾಗ ನಾವು ವೆರಿ ಬೇಸಿಕ್ ವೀಡಿಯೋಸಿಂದ ಶುರು ಮಾಡಿದ್ವಿ. ಆ್ಯಂಡ್ ಇನಿಷಿಯಲ್ ವೀಡಿಯೋಸ್ ನೋಡಿದ್ರೆ ವಿ ಈವನ್ ಫೀಲ್ ನಾವು ಹೌ ಡಿಡ್ ವಿ ಈವನ್ ಸ್ಟಾರ್ಟ್ ದಿಸ್ ಚಾನಲ್ ವಿತ್ ದೀಸ್ ಅಮೌಂಟ್ ಆಫ್ ಕ್ಲಾರಿಟಿ ಆ್ಯಂಡ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಅಂತ. ಬಟ್ ಬರ್ತಾ ನೀವು ನೋಡ್ತಾ ಬಂದರೆ ಎವಲ್ಯೂಷನ್ ಆಗಿದೆ ಅದರಲ್ಲೇ. ಸೊ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದೀವಿ. ಆ್ಯಂಡ್ ನೆವರ್ ಲೈಕ್ ನಮಗೆ ಒಂದೇ ದಿನದಲ್ಲಿ ಇಷ್ಟು 5,000 ಫಾಲೋವರ್ಸ್ ಬಂದರು, 6,000 ಫಾಲೋವರ್ಸ್ ಬಂದರು, ಆ ರೀತಿ ಆಗಿಲ್ಲ. ಎವ್ರಿ ಸಿಂಗಲ್ ಡೇ ಫಾರ್ ಈಚ್ ಫಾಲೋವರ್ ವಿ ಹ್ಯಾವ್ ಸ್ಟ್ರಗಲ್ಡ್. ಆ್ಯಂಡ್ ಯಾವ ಮೂಮೆಂಟಲ್ಲಿ ದೆರ್ ಇಸ್ ಸ್ಟ್ಯಾಗ್ನೆನ್ಸಿ ಅಂತ ಅನಿಸಿದ್ರೆ ವಿ ರಿಫ್ಲೆಕ್ಟ್ ಬ್ಯಾಕ್. ಸೊ ಏನು ಪ್ರಾಬ್ಲಮ್ ಆಗ್ತಿದೆ, ವೈ ದೆರ್ ಇಸ್ ಸ್ಟ್ಯಾಗ್ನೆನ್ಸಿ, ಸೊ ಈಸ್ ದರ್ ಸಮಥಿಂಗ್ ವಿಚ್ ಐ ಕ್ಯಾನ್ ಡೂ ಟು ಇನ್ಕ್ರೀಸ್ ದ ಫಾಲೋವರ್ಸ್ ರೇಟ್. ಸೊ ಕಲರ್ಫುಲ್ ಅನ್ನೋದಕ್ಕಿಂತ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಗೊತ್ತಾಗುತ್ತಲ್ವಾ, ಆ ಮೂಮೆಂಟಲ್ಲಿ ಅದರದ್ದು ಖುಷಿನೇ ಬೇರೆ ಥರ ಇರುತ್ತೆ. ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬಂದರೆ ನೀವು ಹೇಳೋದನ್ನ ಅವ್ರು ಕೇಳ್ತಾರೆ. ಆ್ಯಂಡ್ ಮೀನ್ ವೈಲ್ ನೀವು ಹೇಳ್ತಿರೋದು ಅವೇರ್ನೆಸ್ ಪಾಯಿಂಟ್ ಆಫ್ ವ್ಯೂನಲ್ಲಿದ್ದರೆ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಥಿಂಗ್ ಫಾರ್ ಅ ಇನ್ಫ್ಲುಯೆನ್ಸರ್. So when it comes to your YouTube channel, so ನಿಮ್ಮದು ಫೀಲ್ಡ್ ಓರಿಯೆಂಟೆಡ್ ಇದೆ ಅದು ಎಲ್ಲ. Are you planning to expand it more other than that? Yeah. Or it is a hush hush? No. Actually, I want to be in the teaching field only. Okay. So I just want to improvise myself so that I can deliver it in a better way for students. Super. I actually enjoy that process. So I will be teaching. Super. What about you? You have started a cooking channel ಅಲ್ವಾ? ಚೆನ್ನಾಗಿ ನಡೀತಾ ಇದೆ. ಹೌದು. ಇವಾಗ ನೋಡಿ, ಒಂದು 5 ಪರ್ಸ್ಪೆಕ್ಟಿವ್ ಅಲ್ಲಿ ಶುರು ಆಗಿದೆ ಈಗ ನಮ್ಮ ಚಾನೆಲ್. ಸೊ ಈಗ ಅದ್ರ ಡೊಮೇನ್ಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಯಾವುದರಿಂದನೂ ನಮಗೆ ಪ್ರಾಬ್ಲಮ್ ಸದ್ಯಕ್ಕೆ ಹೊಸ ಡೊಮೇನ್ಸ್ ಇಂದ ಆಗಿಲ್ಲ. ಸೊ ಈಗ ನಾವು ಅದಕ್ಕೆ ನಮ್ಮ 100% ಕೊಡಬೇಕು ಅಂದ್ರೆ ಬೇರೆದಕ್ಕೆ ಕಾಲು ಹಾಕೋ ಮುಂಚೆ ಇದರಲ್ಲಿ ಸ್ವಲ್ಪ ಎಕ್ಸೆಲ್ ಮಾಡೋಣ ಅಂತ ವಿ ಆರ್ ವೇಟಿಂಗ್. ಸೊ ಹಿ ಈಸ್ ಗುಡ್ ಅಟ್ ಟೀಚಿಂಗ್ ಸೆಕ್ಟರ್, ಸ್ಟೂಡೆಂಟ್ಸ್ ಆರ್ ಎಂಜಾಯಿಂಗ್. ಆ್ಯಂಡ್ ಮೀನ್ ವೈಲ್ ನನಗೆ ಅಡುಗೆ ಮಾಡೋದು ಖುಷಿ ಆಗ್ತಾ ಇದೆ. ಆ್ಯಂಡ್ ದಟ್ ಗಿವ್ಸ್ ಮೀ ಕೈಂಡ್ ಆಫ್ ಹ್ಯಾಪಿನೆಸ್ ವೆನ್ ಐ ಶೂಟ್ ಇಟ್ ಆ್ಯಂಡ್ ಗಿವ್ ಆಡಿಯೋ. ಸೊ ಯಾವುದು ನಮಗೂ ಖುಷಿ ಕೊಡ್ತಾ ಇದೆ, ಜನರಿಗೂ ಖುಷಿ ಕೊಡ್ತಾ ಇದೆ, ನಾವು ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಏನು ಸರ್ ಚೆನ್ನಾಗಿ ಕುಕ್ ಮಾಡ್ತಾರಾ ಮನೇಲಿ ಅದರ್ ದೆನ್ ದ ವಿಡಿಯೋಸ್, ಪ್ಲೇಟಿಂಗ್ ಅದೆಲ್ಲ? ನ್ಯೂಟ್ರಿಷನ್ ಅಲ್ಲಿ ಸರ್ಟಿಫೈಡ್ ಇದ್ದಾರೆ. ಸೊ ಶಿ ವಿಲ್ ಟೇಕ್ ಕೇರ್ ದಟ್ ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ಡ್ ಮೀಲ್ ಆಲ್ ದ ಟೈಮ್. ಓಕೆ, ದಟ್ ಈಸ್ ಹೆಲ್ಪ್ಫುಲ್. ಸೂಪರ್. ವಾಟ್ ಡಸ್ ಯು ಗೈಸ್ do on cheat days? ಏನು ತಿಂತೀರಾ? I think biryanis. Super. Okay, super. So modern medicine, AI intervention in medical field, what do you have to do about it? ಹೇಗೆ ತಗೋತೀರಾ ಅದನ್ನು ನೀವು? AI ಆ್ಯಕ್ಚುಲಿ ನಾವು ಪಾಸಿಟಿವ್ ವೇಯಲ್ಲಿನೇ ತಗೋಬೇಕು. ಇಟ್ ಈಸ್ ನೆವರ್ ಲೈಕ್ ಇಟ್ ವಿಲ್ ರೀಪ್ಲೇಸ್ ಡಾಕ್ಟರ್ಸ್. ದಟ್ ಈಸ್ ವಾಟ್ ಐ ಫೀಲ್. AI ಒಂದು ಟೆಕ್ನಾಲಜಿಕಲ್ ಟೂಲ್ ವಿಚ್ ವಿಲ್ ಹೆಲ್ಪ್ ಇನ್ ಇಂಡಿವಿಜುವಲ್ಸ್ ಪ್ರೋಗ್ರೆಸ್ ಅಂತ ಕನ್ಸಿಡರ್ ಮಾಡ್ಬೋದು. ಸಾಕಷ್ಟು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದೇ ಡೇಟಾ ಮ್ಯಾನೇಜ್ಮೆಂಟ್ ಆಗಲಿ ಇನ್ ಹೆಲ್ತ್ ಕೇರ್, ಆ್ಯಂಡ್ ಸಮ್ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಯು ಕ್ಯಾನ್
ಟೇಕ್ ದ ಹೆಲ್ಪ್ ಆಫ್ ಎ ಐ ಬಿಕಾಸ್ ಅದರಲ್ಲಿ ಭಾಳಷ್ಟು ಥಿಂಗ್ನ ಫೀಡ್ ಮಾಡಿರ್ತಾರೆ. ಬಟ್ ಪರ್ಸ್ನಲ್ ಜಜ್ಮೆಂಟ್ ವೆನ್ ಯು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಅ ಕೇಸ್ ದಟ್ ಶುಡ್ ಬಿ ಇಂಡಿವಿಜುವಲೈಸ್ಡ್. ಲೈಕ್ ಅದು ನೀವು ಡಾಕ್ಟರ್ ಅದನ್ನು ಎ ಐ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಸೊ ಆ ಜಜ್ಮೆಂಟ್ನ ನೀವೇ ತಗೋಬೇಕಾಗುತ್ತೆ. ಸೊ ಹಿ ಟೆಲ್ಸ್ ಡಾಕ್ಟರ್ಸ್ನ ಎ ಐ ರಿಪ್ಲೇಸ್ ಮಾಡಲ್ಲ ಅಂತ. ವಾಟ್ ಯು ಹ್ಯಾವ್ ಟು ಟೆಲ್? ಯಾ ಡೆಫಿನೆಟ್ಲಿ ರಿಪ್ಲೇಸ್ಮೆಂಟ್ ಅಂತ ಕ್ವಶನ್ ಅಂತೂ ಇಲ್ಲ, ಆ ಕ್ವಶನ್ ಅರೈಸ್ ಆಗಬಾರ್ದು. ರೀಸೆಂಟ್ ಒಂದು ಪಾಡ್ಕಾಸ್ಟ್ ಐ ವಾಸ್ ಸೀಯಿಂಗ್ ಆ್ಯಂಡ್ ಎಕ್ಸಲೆಂಟ್ಲಿ ಒನ್ ಆಫ್ ದ ಇನ್ಫ್ಲೂಯೆನ್ಸರ್ ಹ್ಯಾಸ್ ಸ್ಪೋಕ್ ರಿಗಾರ್ಡಿಂಗ್ ಇಟ್. ಈಗ ಎ ಐ ಥರ ಎಷ್ಟೊಂದು ಟೆಕ್ನಾಲಜೀಸ್ ಬರ್ತಾ ಇರ್ಬೋದು, ಮುಂದೆ ಫ್ಯೂಚರಲ್ಲೂ ಬರ್ಬೋದು, ಬಟ್ ಅದಕ್ಕೊಂದು ಆಸೆ ಅನ್ನೋದಿರಲ್ಲ. ಈಗ ನೀವು ಈ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ನಾನೊಂದು ಅರಸು ಚಾನೆಲ್ ಮಾಡ್ತಾ ಇದ್ದೀನಿ ಅಂದರೆ ನನಗೊಂದು ಆಸೆ ಇದೆ, ಇದು ಗ್ರೋ ಆಗಬೇಕು, ಇದಕ್ಕೆ ನಾನು ಏನು ಮಾಡಬೇಕು, ಏನು ಚೇಂಜಸ್ ಮಾಡಬೇಕು, ಅದು ಎ ಐಗೆ ಬರೋದಿಲ್ಲ. ಸೊ ಹಾಗೆ ಪೇಷಂಟಿಗೆ ಏನು ಕೊಡಬೇಕು ಅನ್ನೋದು ಬರುತ್ತೆ ಹೊರತು ಎ ಐಗೆ ಯಾವತ್ತು ಈ ಪೇಷಂಟ್ ಆರಾಮೇ ಆಗಬೇಕು, ಈ ಪೇಷಂಟಿಗೆ ಇಷ್ಟು ಡ್ಯೂರೇಷನಲ್ಲೇ ಆರಾಮ್ ಮಾಡಬೇಕು, ಇದಿಲ್ಲದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಫೀಲಿಂಗ್ಸ್ನ ನೀವು ಇಂಬಿಲ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಆಸೆ ಅದಕ್ಕೆ ಬರಲ್ಲ ಅಂತ ಅವರು ತುಂಬ ಡೀಟೇಲ್ ಆಗಿ ಹೇಳಿದ್ರು. ಆ್ಯಂಡ್ ಅದನ್ನು ಕೇಳಿಸ್ಕೊಂಡಾದ್ಮೇಲೆ ಅನಿಸ್ತಾ ಇತ್ತು ದಟ್ ಎ ಐ ಆ್ಯಂಡ್ ಹ್ಯೂಮನ್ಸ್ ಕ್ಯಾನ್ ನೆವರ್ ಬಿ ಸೆಟ್ ಇನ್ ಆರ್ ರಿಪ್ಲೇಸ್ಡ್. So we are ahead with the feelings, we are ahead with our goals. Superb. So what do you guys see future India as when it comes to medical field? ಏನು ಯೋಚನೆ ಮಾಡಿದ್ದೀರಾ? ಲೈಕ್ ರೋಬೋಟ್ಸ್ ಬಂದು ಸರ್ಜರೀಸ್ ಮಾಡುತ್ತಾ? ಇಲ್ಲ ವೈರಸಸ್ won't be there at all? Super resistance 100%. These are all fantasies, right, that we actually imagine to be ನಮ್ಮ ಜನರೇಷನ್, ನಮ್ಮ ಫ್ಯೂಚರ್ ಜನರೇಷನ್ ಚೆನ್ನಾಗಿರಬೇಕು ಅಂತ. ಸೊ ವಾಟ್ ಆರ್ ಯು ಗೈಸ್ ಥಿಂಕಿಂಗ್ ಆಫ್? ಆ್ಯಕ್ಚುಲಿ ರೋಬೋಟಿಕ್ ಸರ್ಜರೀಸ್ ಆಲ್ರೆಡಿ ನಡೀತಿದೆ, ಎಸ್ ಎಸ್. ಸೊ ಅದಂತೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೆಲ್ತ್ ಕೇರ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಬಂದಾಗ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಆಗೋದು ತುಂಬ ನೆಸೆಸಿಟಿ ಇದೆ. ಸ್ಪೆಷಲಿ ದ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಥವಾ ಪೇಷಂಟ್ ಡೀಟೇಲ್ಸ್ ಮ್ಯಾನೇಜ್ಮೆಂಟ್, ಇದರಲ್ಲಿ ಭಾಳ ಲ್ಯಾಗಿಂಗ್ ಇದೆ ಇಂಡಿಯಾ. ಯಾಕಂದರೆ ಒಬ್ಬ ಪೇಷಂಟ್ ಪಾಸ್ಟ್ ಅವ್ರದ್ದು ಮೆಡಿಕಲ್ ಹಿಸ್ಟ್ರಿನ ಈಸಿಲಿ ನಾವು ಅಂದರೆ ಈಸಿಯಾಗಿ ಅದನ್ನು ತಗೊಳ್ಳೋದು ತುಂಬ ಡಿಫಿಕಲ್ಟ್ ಆಗಿಬಿಟ್ಟಿದೆ. ಸಾಕಷ್ಟು ಸಲ ಪೇಷಂಟ್ಸು ಅವರು ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಡಾಕ್ಯುಮೆಂಟ್ಸ್ನ ಕಳ್ಕೊಂಡಿರ್ತಾರೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ಬೋದು, ಅದನ್ನು ಸ್ಟ್ರೀಮ್ಲೈನ್ ಮಾಡೋದು ನೆಸೆಸಿಟಿ ಇದೆ. ನೆಕ್ಸ್ಟ್ ಒನ್ ವ್ಯಾಕ್ಸಿನೇಷನ್, ಅಡಲ್ಟ್ ವ್ಯಾಕ್ಸಿನೇಷನ್ ಸ್ಪೆಷಲಿ, ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸೋದು ಗೌರ್ಮೆಂಟ್ ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕಾಗುತ್ತೆ. ಇನ್ನೊಂದೇನೆಂದರೆ ಪಬ್ಲಿಕ್ ಕೂಡ ಈಗ ಸಿಗ್ತಿರೋ ನಾಲೆಡ್ಜ್ ತುಂಬ ಅಬಂಡೆಂಟ್ ಆಗಿಬಿಟ್ಟಿದೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ರೈಟ್ ಇನ್ಫಾರ್ಮೇಷನ್ ಸಿಗೋದೇ ಕಷ್ಟ. ಸೊ ಅದನ್ನು ಪಬ್ಲಿಕ್ಕಿಗೆ ಈಸಿಲಿ ಆ್ಯಂಡ್ ಪ್ರಾಕ್ಟಿಕಲಿ ಅಪ್ಲಿಕೇಬಲ್ ರೈಟ್ ನಾಲೆಡ್ಜ್ ಕೊಡೋದು ನೆಸೆಸಿಟಿ ಇದೆ ಇಂಡಿಯಾದಲ್ಲಿ. ಯಾಕಂದರೆ ರಾಂಗ್ ಇನ್ಫಾರ್ಮೇಷನ್ಗಳಿಂದ ತುಂಬ ಅಡ್ವರ್ಸ್ ಎಫೆಕ್ಟ್ಸ್ ಆಗಿಬಿಟ್ಟು ಬರ್ತಿರೋ ಕೇಸಸ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ವಾಟ್ ಡು ಯು ಫೀಲ್ ಅಬೌಟ್ ಇಟ್? ಆ್ಯಸ್ ಅ ಪೀಡಿಯಾಟ್ರಿಷಿಯನ್ ಪಾಯಿಂಟ್ ಆಫ್ ವ್ಯೂ, ನಂದು ಫಸ್ಟ್ ಬರೋದು ಒಂದು ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ ನಾನು ನೋಡೋದಕ್ಕೆ ನಾವು ಬಯಸ್ತೀವಿ. ಬಟ್ ಟೆಕ್ನಾಲಜೀಸ್ ಎಲ್ಲಿ ತನಕ ಮುಂದೆ ಹೋಗ್ತಾ ಇರುತ್ತೆ, ಎಲ್ಲಿವರೆಗೆ ನಾವು ಡೆವಲಪ್ಡ್ ಕಂಟ್ರಿ ಆಗೋ ತನಕನೂ ದೇರ್ ಆರ್ ಸೋ ಮೆನಿ ಕೋಮಾರ್ಬಿಡಿಟೀಸ್ ವಿಚ್ ವಿ ವಿಲ್ ಹ್ಯಾವ್ ಟು ಟ್ಯಾಕಲ್. ಲೈಕ್ ಈಗ ಒಬೆಸಿಟಿ ಇರೋದು ಚೈಲ್ಡ್ಹುಡ್ ಸ್ಟಾರ್ಟ್ ಆಗಿದೆ, ಹೈಪರ್ ಟೆನ್ಷನ್ ಅಡಲ್ಟಲ್ಲಿ ಇದ್ದಿದ್ದು ಚೈಲ್ಡ್ಹುಡ್ಡಲ್ಲಿ ಬಂದಿದೆ. ಸೊ ಈ ರೀತಿ ಪ್ರಾಬ್ಲಮ್ಸ್ನೂ ನಾವು ಟ್ಯಾಕಲ್ ಮಾಡಬೇಕಾಗತ್ತೆ. ಸೊ ಗೆಟಿಂಗ್ ಅ ಪರ್ಫೆಕ್ಟ್ಲಿ ಪಿಕ್ಚರ್ಡ್ ಕಂಟ್ರಿ is definitely a dream for a doctor, but I think ಸ್ವಲ್ಪ pros and cons ಮೂಲಕ we can reach there. Superb, superb. It was so nice talking to both of you, young doctors thriving and just looking at India growing, amazing. So if you have to give a message to the ones who are just starting as influencers agli, doctors agli, your message to our viewers. ಇನ್ಫ್ಲೂಯೆನ್ಸರ್ಸ್ ಅಂತ ಬಂದಾಗ, ಸೊ ನಾವು ಏನು ಕಲ್ತಿರೋದು ಇಬ್ಬರು ಈ ಪೇಜಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಮಿಯರ್ಲಿ ಬೇಸ್ಡ್ ಆನ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಕ್ರಿಯೇಟಿವಿಟಿ. ಸೊ ನೀವು ಕನ್ಸಿಸ್ಟೆಂಟ್ ಇದ್ದೀರಾ, ಹಾಗೆ ನೀವು ಕ್ರಿಯೇಟಿವ್ ಡೇ ಟು ಡೇ ಪರ್ಸ್ಪೆಕ್ಟಿವ್ನಲ್ಲಿ ಚೇಂಜ್ ಆಗೋದು ರೆಡಿ ಇದ್ದೀರಾ ಅಂದರೆ ನೀವು ಆ ಸ್ಟ್ರೀಮಲ್ಲಿ ಡೆಫಿನೆಟ್ಲಿ ಎಕ್ಸೆಲ್ ಮಾಡ್ತೀರಾ. ಸೊ ಬಿ ಪೇಷಂಟ್. ಸೊ ಒಂದೇ ದಿನದಲ್ಲಿ ಯಾರಿಗೂ ಈ ಥರ 10K 20K ಫಾಲೋವರ್ಸ್ ಆಗೋದಿಲ್ಲ. ಇಟ್ ಈಸ್ ಆಲ್ವೇಸ್ ಇಯರ್ಸ್ ಟುಗೆದರ್ ಆಫ್ ಹಾರ್ಡ್ ವರ್ಕ್ ವಿಚ್ ವಿಲ್ ಫೆಚ್ ಯು ದೋಸ್ ಮೆನಿ ನಂಬರ್ ಆಫ್ ಫಾಲೋವರ್ಸ್. So if you have to give a message for the one who are entering medical field, who just started their journey as doctors. ಅದೇ ಅವರಿಗೆ ಒಂದು ಹೇಳ್ಬೋದು ಏನಂದರೆ, ಆದಷ್ಟು ಕ್ವಾಲಿಟಿ ಇಂಪ್ರೂವ್ಮೆಂಟಲ್ಲಿ ಫೋಕಸ್ ಮಾಡಬೇಕು. ದಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ಸ್ ಆಫ್ ಆಲ್ ದ ಥಿಂಗ್ಸ್ ವಿಚ್ ದೇ ರೀಡ್.
ದಿಸ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. Right. ಸೊ ದಟ್ ದೇ ಕ್ಯಾನ್ ಟೇಕ್ ಡಿಸಿಷನ್ಸ್ ಪ್ರಾಪರ್ಲಿ ಬೇಸ್ಡ್ ಆನ್ ದ ಸಿಚುವೇಶನ್. ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಏನಂದರೆ ಐದರ್ ಯು ಶುಡ್ ರಿಲೈ ಆನ್ ಎವಿಡೆನ್ಸ್ ಬೇಸ್ ಆರ್ ಎಕ್ಸ್ಪೀರಿಯನ್ಸ್ ಬೇಸ್. ಎಕ್ಸ್ಪೀರಿಯನ್ಸ್ ಬರೋದು ಆಫ್ಟರ್ ಮೆನಿ ಇಯರ್ಸ್. ದಟ್ ಈಸ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್, ಬಟ್ ಇಟ್ ವಿಲ್ ಟೇಕ್ ಟೈಮ್. Okay. But till then, you have to judge, like you have to take decisions only on evidence. This is what I feel. ರ್ಯಾಂಡಮ್ ಆಗಿ ನನಗೆ ಈಗ ಅನಿಸ್ತಿದೆ ಈ ಪೇಷಂಟಿಗೆ ಇದು ಕೊಟ್ಟರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಈ ಥರ ಜಜ್ಮೆಂಟಲ್ಲಿ ಯಾವತ್ತೂ ಪ್ರಾಕ್ಟೀಸ್ ಮಾಡಬೇಡಿ. ಅಪ್ರೋಚ್ ಚೇಂಜ್ ಮಾಡ್ಕೋಬೇಕು. ಅಪ್ರೋಚ್ ಚೇಂಜ್ ಮಾಡ್ಕೋಬೇಡಿ. ಎವಿಡೆನ್ಸ್ ಏನಿದೆ, ಪ್ರೋಟೋಕಾಲ್ಸ್ ಏನಿದೆ ಅದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಫಾಲೋ ಮಾಡಿ. ಸೂಪರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ಆವಾಗ ನೀವು ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಚೇಂಜಸ್ನ ಮಾಡ್ಕೋಬೋದು. ಸೊ ಅಲ್ಲಿವರೆಗೂ ಫಾಲೋ ಬುಕ್ಸ್, follow evidences. Yeah, superb. Thank you for being on this show. It was amazing talking to you guys. ಎಷ್ಟೊಂದು ಇನ್ಸೈಟ್ ಸಿಕ್ಕಿದೆ, ಸುಮಾರಷ್ಟು ವಿಚಾರಗಳು ನಮಗೆ ಗೊತ್ತಾಗಿದೆ, ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಿದೆ. ಸೊ yes, this was little hot topic and also serious discussion. So ನಂದಿವಾಗ ಒಂದು ಸೆಗ್ಮೆಂಟ್ ಇದೆ ವೇರ್ ಯು ಗೈಸ್ ಸ್ವಲ್ಪ ಆ್ಯಕ್ಟಿಂಗ್ ಮಾಡಬೇಕಿರುತ್ತೆ. ಓಕೆ. ಆ್ಯಂಡ್ ಆಲ್ಸೋ ಐ ಆಮ್ ಚೇಂಜಿಂಗ್ ಯುವರ್ ರೋಲ್ಸ್. ಸೊ ಯು ವಿಲ್ ಬಿ ಸುಧೀರ್ and you will be Archana. Okay. So you will be the general physician that he is, and you will be Archana, the pediatrician. Okay. So one ಯಾರು ಏನಾಗ್ತೀರಾ ಫಸ್ಟ್ ಅದು ಹೇಳಿ. ಫಸ್ಟ್ ನೀವು ಸುಧೀರ್ ಆಗ್ತೀರಾ ಇಲ್ಲ ನೀವು ಅರ್ಚನಾ ಆಗ್ತೀರಾ? He is a good enactor, so it would be good if he starts as Archana. ಓಕೆ, ಅರ್ಚನಾ ಆಗ್ತಾರೆ. ಓಕೆ, ಫೈನ್. ಸೊ ಸುಧೀರ್ ನೀವು ಪೀಡಿಯಾಟ್ರಿಷಿಯನ್, ಅರ್ಚನಾ ವಿಲ್ ಬಿ ಅ ಚೈಲ್ಡ್ ಆ್ಯಂಡ್ ಐ ಆಮ್ ದ ಪೇರೆಂಟ್ ಅಂತ ಹೇಳೋಣ. ಓಕೆ. ಸೊ ವಿ ಕಮ್ ಟು ಯೋರ್ ಕ್ಲಿನಿಕ್ ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಮಿಡ್ ನೈಟ್ ಆ್ಯಂಡ್ ಐ ಆಮ್ ಒನ್ ರೆಸ್ಟ್ಲೆಸ್ anxious parent and she is also one stubborn child that I have. So how will you react? ಸರ್ ನನ್ನ ಮಗಳಿಗೆ ನಿನ್ನೆಯಿಂದ ಕೆಮ್ತಾನೇ ಇದ್ದಾಳೆ ಸರ್, ಇನ್ನೂ ಕೆಮ್ತಾನೇ ಇದ್ದಾಳೆ ಸರ್, ಏನು ಮಾಡಬೇಕು ಸರ್? ಪರವಾಗಿಲ್ಲ ಮ್ಯಾಮ್, ಏನಾಗಲ್ಲ ಸರ್. But ಟೆಸ್ಟ್ detail ಮಾಡ್ತೀರಾ ಆಗಿ- ಸರ್? ಅಲ್ಲ, ನೀವು ಸ್ವಲ್ಪ ಡೀಟೇಲ್ ಆಗಿ ಸರ್ ಗುಳಿಗೆ ಏನಾಗ್ತಿದೆ, ಕೊಡ್ತೀರಾ ಸರ್? ಒಂದ್ ನಿಮಿಷಮ್ಮ, ಸ್ವಲ್ಪ ಡೀಟೇಲ್ ಆಗಿ ಏನಾಯ್ತು ಅಂತ ಹೇಳ್ಕೊಟ್ರೆ ಸರ್ ಏನ್ ಮಾಡ್ಬೇಕು ಹೇಳಿ, ಅವಳು ಕೆಮ್ತಾನೆ ಇದ್ದಾಳೆ. ಏಯ್ ಕೆಮ್ಮು ಇವಾಗ ಯಾಕೆ ಬರ್ತಿಲ್ವಾ ಕೆಮ್ಮು? ಮಮ್ಮ ಬಾ ಮನೆಗೆ ಹೋಗೋಣ. ಇರು ಕೆಮ್ಮು ಬರ್ತಿಲ್ವಾ? ಕೆಮ್ಮಾಗ್ತಿದ್ಯಾ? ಕೆಮ್ಮು ಬರ್ತಿದ್ಯಾ? ಕೆಮ್ಮು ಬರ್ತಿದ್ಯಾ ಇಲ್ಲ ಸ್ಕೂಲ್ ಮಿಸ್ ಮಾಡಕ್ ಮಾಡ್ತಿದ್ಯಾ ಹೇಳು. ಅಲ್ಲ ಅಂದ್ರೆ ಜ್ವರ ಏನಾದ್ರು ಅನಿಸ್ತಿದ್ಯಾ? ಜ್ವರ ಇದೆಯಾ ಮಗುಗೆ? ಜ್ವರ ಏನು ಇಲ್ಲ ಸರ್, ಕೆಮ್ತಾನೆ ಇದ್ದಾಳೆ. ನೋಡಿ ನಿಂತ್ಬಿಡ್ತು ನಿಮ್ಮನ್ನ ನೋಡಿದ ತಕ್ಷಣ. ಇದೇನ್ ಸರ್ ಇದು, ನಾಟಕದ ಕೆಮ್ಮ ಇಲ್ಲ ನಿಜ ಕೆಮ್ಮ? ಹೇಳಿ ಸರ್, ಏನಾದ್ರೂ ಒಂದ್ ಹೇಳಿ ಪ್ಲೀಸ್. ಒಂದ್ ನಿಮಿಷ ನಿನ್ನೆ ರಾತ್ರಿಯಿಂದ ನಾನು ನಿದ್ದೆನೆ ಮಾಡಿಲ್ಲ ಸರ್, ನನ್ ಮಗಳು ಬರೀ ಕೆಮ್ತಾನೆ ಇದ್ದಾಳೆ. ಅಲ್ಲ, ಫಸ್ಟ್ ಏನಂದ್ರೆ ನೀವು ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಒಂದ್ಸಲ ಚೆಕ್ ಮಾಡಿ. ಇವಾಗ ಕೆಮ್ಮು ಬರ್ತಿಲ್ವಾ ನಿನ್ಗೆ? ಸ್ವಲ್ಪ ಹೇಳಿ. ಕೆಮ್ಮು ಬರ್ತಾ ಇದೆಯಾ? ಸ್ಕೂಲಲ್ಲೂ ಕೆಮ್ಮು ಬರ್ತಿದ್ಯಾ ಅಥವಾ ಮನೇಲಿ ಮಾತ್ರ ಬರ್ತಿರೋದಾ? ಮನೆಯಲ್ಲಿ ಮಾತ್ರ ಬರ್ತಾ ಇದೆ. ಓಕೆ. ಜ್ವರ ಇದೆಯಾ? ಸರ್ ನೀವ್ ಹಿಂಗ್ ಕೇಳಿದ್ರೆ ಹೆಂಗ್ ಹೇಳ್ತಾಳೆ, ಅವ್ನ ತಲೆ ಮೇಲೆ ಹಾಕಿ ನಂತರ. ಅಲ್ಲ, ನೀವು ನಮಗೆ ನಮ್ಮ ವೇಯಲ್ಲಿ ಸ್ವಲ್ಪ ನೋಡಕ್ ಬಿಡಿ ಸರ್. ಅವಳು ನನ್ನ ಮಗಳು ಸರ್, ಅವಳು ನಾನು ಹಾಕ್ಬೋದು. ಈ ಎನಾಕ್ಷನ್ ಎಲ್ಲ ನಿಮಗೆ ಗೊತ್ತಾಗುತ್ತೆ ರೈಟ್ ಚಾಯ್ಸ್ ಆಫ್ ಇದು ಡಿಗ್ರಿ ಯಾರ್ದು ಕರೆಕ್ಟ್ ಇದೆ ಅಂತ. ಸೋ ಪೊಲೈಟ್ ಸುದ್ದಿ. ವಾವ್, ಎಷ್ಟೊಂದು ಪೇಷನ್ಸ್ ಇದೆ ಅವ್ರಿಗೆ. ಸೂಪರ್. ಸೊ ನೆಕ್ಸ್ಟ್ ವಿಲ್ ಬಿ ಯು and he'll be the patient. So she is general physician and you're one impatient ಆಗಿರೋ ಪೇಷಂಟ್. ನನಗೆ what restless ನಾನು, ನನಗೆ ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ, ಆ ಥರದ ಪೇಷಂಟು. ಆ್ಯಂಡ್ ಯು ಹ್ಯಾವ್ ಕಮ್ ಟು ಮೀಟ್ ಹಿಮ್ ಫಾರ್ ದ ಥರ್ಡ್ ಟೈಮ್ ಇನ್ ಅ ಡೇ. ಆ್ಯಕ್ಷನ್. ಸರ್, ಬೆಳಿಗ್ಗೆ ನಿಮ್ಮ ಹತ್ರ ಬಂದಿದ್ದೆ ಹೊಟ್ಟೆ ನೋವು ಅಂತ ಹೇಳಿ, 2 ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಿದ್ರಿ, ಬಟ್ ಆದರೂ ಏನೂ ಕಮ್ಮಿನೇ ಆಗ್ತಿಲ್ಲ ಸರ್. ಸ್ಕ್ಯಾನ್ ಏನಾದರೂ ಇದ್ರೆ ಹೇಳಿ, ಸ್ಕ್ಯಾನ್ ಮಾಡಿಸ್ಬೇಕಾ ಹೇಳಿ, CT ಸ್ಕ್ಯಾನು MRI ಏನಾದರೂ ಇದ್ರೆ ಹೇಳಿ, ಏನು ಹೇಳ್ತಾನೆ ಇಲ್ಲ ನೀವು. ಟ್ಯಾಬ್ಲೆಟ್ಸ್ ಬರೀ ಕೊಟ್ಟರೆ ಬೆಳಿಗ್ಗೆಯಿಂದ ಏನೂ ಕಮ್ಮಿನೇ ಅನ್ನಿಸ್ತಿಲ್ಲ ಸರ್. ಆಲ್ರೆಡಿ 2 ಸಲ ಬಂದಾಯ್ತು ನಾನು. ಆಯ್ತಾ? ಇವ್ರನ್ನ ನೋಡಿದ್ವೇನೋ ಬೆಳಗ್ಗೆ ನಾವು ಪೇಷಂಟ್ನ? ನೋಡಿದ್ರಿ ಸರ್, ನಿಮ್ಮ ಜೊತೆ ಇನ್ನೊಬ್ರು ಇದ್ರು. ಹೌದು ಸರ್, ನೋಡಿದ್ವಿ ಸರ್. ಇವರೇ ಇದ್ರು ನಿಮ್ಮ ಜೊತೆಗೆ. ಅವರು ಹೇಳಿದ್ರು ಸ್ಕ್ಯಾನ್ ಏನಾದರೂ ಬರ್ಕೊಡೋದಾ ಸರ್? ಇವನೇ ಸರ್. ಸರ್ ಹೇಳ್ತಿದ್ರು ನಿಂಗೆ ಏನಾಗಿತ್ತು? ಹೊಟ್ಟೆ ನೋವು ಅಂತ ಬಂದಿದ್ದೆ, ನೀವು 2 ಟ್ಯಾಬ್ಲೆಟ್ ಕೊಟ್ರಿ. ನಾನು ಅವಾಗಲೂ ಕೇಳಿದ್ರೆ ಏನಾದರೂ ಸ್ಕ್ಯಾನ್ ಮಾಡ್ಬೇಕಾ ಸರ್ ಅಂತ ಹೇಳಿ. ಸರ್ ಮೂರನೇ ಸರಿ ಸರ್ ಬರ್ತಾ ಇರೋದು ಇವತ್ತು. ವೇಟ್ ಮಾಡಿ ಅಂತಾನೆ ಹೇಳ್ತಿದ್ದೀರಾ ಸರ್. ಸ್ಕ್ಯಾನ್ ಮಾಡಿಸಿ ಸರ್, ನನಗೆ ಏನೋ ತೊಂದರೆ ಇದೆ ಅನಿಸ್ತಿದೆ.
ಏನೋ ಕ್ಯಾನ್ಸರ್ ತರ ಇದೆ ಅಂತ ಫೀಲ್ ಆಗ್ತಿದೆ ನನಗೆ. ನಿಂಗೆ ತೊಂದರೆ ಇರೋದು ಬಾಡಿನಲ್ಲ ಇಲ್ಲ ಮನೆನಲ್ಲ, ಕರೆಕ್ಟಾಗಿ ಹೇಳಿ. ಬಾಡಿನಲ್ಲೇ ಇರೋದು ಸರ್, ಡೈಜೆಷನ್ ಆಗ್ತಿಲ್ಲ, ಏನ್ ತಿಂದ್ರು ಪ್ರಾಬ್ಲಮ್, ತಿಂದೇ ಇದ್ರು ಪ್ರಾಬ್ಲಮ್ ಯಾಕೋ ಆಗ್ತಿದೆ. ಪದೇ ಪದೇ ಬರ್ತಾ ಇದಾರೆ ಕಣೋ, ಒಂದ್ಸಲ ಡೀಟೇಲ್ ಆಗಿ ಫ್ಯಾಮಿಲಿ ಹಿಸ್ಟ್ರಿ ಕೇಳು, ಏನಾಗ್ತಾ ಇದೆ ಏನು ಇಲ್ಲ ಸರ್, ನಿನ್ನೆ ಪಾನಿಪುರಿ ತಿಂದಿದ್ರಂತೆ ಸರ್ ಅಷ್ಟೇ. ಪಾನಿಪುರಿ ಬರೀ 2 ಪಾನಿಪುರಿ ತಿಂದಿದ್ದು ಸರ್, ಅಷ್ಟಕ್ಕೇನೆ ಹೊಟ್ಟೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಮೋಷನ್ ಸರಿಯಾಗಿ ಫ್ಯಾಮಿಲಿ ಆಗ್ತಿಲ್ಲ. ಹಿಸ್ಟ್ರಿ ಕಳ್ಸಿ ಸರ್, ಮನೆಗೆ 3ನೇ ಸರಿ ಸ್ಕ್ಯಾನ್ ಬರ್ತಿದ್ದಾರೆ. ಮಾಡಿಸಿ ಸರ್, ಸ್ಕ್ಯಾನ್ ಮಾಡಿಸಿ, ದಯವಿಟ್ಟು ಸ್ಕ್ಯಾನ್ ಮಾಡಿಸಿ. ಒಂದ್ ಕೆಲಸ ಮಾಡೋಣಪ್ಪ, ಇದೆಲ್ಲ ತೊಂದ್ರೆನೇ ಬೇಡ, ನಿಂಗೆ ಅಡ್ಮಿಟ್ ಮಾಡ್ಬಿಡ್ತೀನಿ ನಾವು. ಅಡ್ಮಿಟ್ ಬೇಡ ಸರ್, ಬರೀ ಸ್ಕ್ಯಾನ್ ಒಂದು ಮಾತ್ರ ಮಾಡಿಸಿ, ಸ್ಕ್ಯಾನ್ ಒಂದು ಮಾಡಿಸಿ ತಂದು ತೋರಿಸ್ತೀನಿ ನಿಮಗೆ. ಒಂದ್ ಸೈನ್ ಬರ್ಸ್ಕೊಳಪ್ಪ ಇವ್ರ ಹತ್ರ, ಕಳಿಸ್ಬಿಡು ಮನೆಗೆ. ಸರ್ ಹೋಗ್ತಿದಾರೆ ಸರ್, ಹೋದ್ರು ಸರ್. ನೈಸ್, ಸೋ ಕಾಮ್. ಅವರು ಅಷ್ಟು ಇಂಪೇಷಂಟ್ ಆಗಿ ಬಂದ್ರು ಕೂಡ. ವೆರಿ ಕಾಮ್. ವಾವ್, ಸೂಪರ್, ನೈಸ್, ನೈಸ್ಲಿ ಡನ್. ಯು ಗೈಸ್ ಆರ್ ರಿಯಲಿ ಗುಡ್. ನೋಡಿ ಎಕ್ಸ್ಪ್ಯಾಂಡ್ ಮಾಡ್ತೀರಾ ನಿಮ್ ಚಾನೆಲ್ನ. ಇಲ್ಲ, ಇದೇ ರೀತಿ ಒಂದು ಅಜ್ಜಿ ಬಂದಿತ್ತು, ಡೈಲಿ ಹೋಗೋರು ಲೂಸ್ ಮೋಷನ್ಸ್ ಬರ್ತಾನೆ ಇದೆ ಅಂತಾನೆ ಹೇಳ್ತಿರೋರು. ನೋಡಿದ್ರೆ ಆರಾಮಾಗಿ ಕೂತಿರ್ತಿತ್ತು ಟೇಬಲ್ ಮೇಲೆ. ಅದಕ್ಕೆ ನಿಜವಾಗ್ಲೂ ಅಜ್ಜಿಗೆ ಲೂಸ್ ಮೋಷನ್ ಬರ್ತಾ ಇದೆನಾ ಅಂತ ಕೇಳಿದ್ರು. ಆಮೇಲೆ ನೋಡಿದ್ರೆ ಅವ್ರಿಗೆ ಮನೆಗೆ ಹೋಗೋದು ಇಷ್ಟ ಇರ್ಲಿಲ್ಲ ಅಜ್ಜಿಗೆ. ಅದಕ್ಕೆ ಅಜ್ಜಿ ಡೈಲಿ ಕುತ್ಕೊಂಡು, ಅಜ್ಜಿ ಕರೆಕ್ಟ್ ಆಗಿ ಹೇಳು, ಲೂಸ್ ಮೋಷನ್ ಬರ್ತಿದೇನಾ ಇಲ್ಲ ನಿನಗೆ? ಅದು ಎಷ್ಟು ಸಲ ಆಯ್ತು ಅಜ್ಜಿ ಅಂತ ಕೇಳಿದ್ರೆ 20 ಸಲ ಆಯ್ತು ಸರ್. ನೋಡಿದ್ರೆ ಸ್ವಲ್ಪನೂ ಡಿಹೈಡ್ರೇಷನ್ ಇಲ್ಲ, ಆರಾಮಾಗಿ ಎವ್ರಿಡೇ ಇದೆ ಹೇಳೋದು ಅಜ್ಜಿ. ಆಮೇಲೆ ನಾನಂದು ಯಾರಿದ್ದಾರೆ ನಿಮ್ ಜೊತೆ? ಯಾರು ಇಲ್ಲ ಸರ್, ಏನೋ ಸೊಸೆ ಯಾರೋ ಇದಾರೆ, ಅವ್ರು ಬರ್ತಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ. ಅವಾಗ ಗೊತ್ತಾಯ್ತು ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಫಸ್ಟ್ ಡಿಸ್ಚಾರ್ಜ್ ಮಾಡಿ ಕಳಿಸಿ. ಅವತ್ತು ಡಿಸ್ಚಾರ್ಜ್ ಆಗಿದ್ದು. ಬೇರೆ ಎಲ್ಲ ಏನೂ ಇಲ್ಲ ಅಂತ. Superb. So did you enjoy this? Yeah. You want to do 1 or 2 more of this? So I'll be the child. You can be my parent. Yeah. And you are the pediatrician. Okay? ಮಮ್ಮ ನಾನು ಹೋಗಲ್ಲ ಡಾಕ್ಟರ್ ಹತ್ರ. ನೋಡಿ ಸರ್, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನೀವಾದ್ರೂ ಹೇಳಿ. ಏನಾಯ್ತು ಮ್ಯಾಮ್? ಹೊರಗಡೆದೇ ತಿಂತಾ ಇರ್ತಾಳೆ, ಹಾಗೆ ಹುಷಾರ್ ತಪ್ಪದೇ ಇರ್ತಾಳೆ. ಮಮ್ಮ ನಾನು ಡಾಕ್ಟರ್ ಹತ್ರ ಹೋಗಲ್ಲ. ಅಲ್ಲ, ಯೂಶುವಲ್ ಆಗಿ ಏನು ಕೊಡ್ತೀರಾ ಮನೇಲೆಲ್ಲ? ಯಾವಾಗ್ಲೂ ಹೊರಗೆ ತಿಂತಾರೆ ಅಂದ್ರೆ ನೀವು ಏನ್ ಕೆಲಸ ಮಾಡೋದೇನು ನೀವು? ನಂದಲ್ಲ ಸರ್, ನಾನು ಏನು ಕೊಡೋದಿಲ್ಲ, ಎಲ್ಲ ಅವ್ರ ಅಜ್ಜಿ ತಾತ ಮಾಡೋದು, ಅವರೇ ದುಡ್ಡು ಕೊಡೋದು. ಬೇಕಂದ್ರೆ ಅವ್ರ ನಂಬರ್ ಕೊಡ್ಲಾ ಸರ್ ನಿಮಗೆ? ಇಲ್ಲ ಮಾತಾಡ್ತೀರಾ? ಫಸ್ಟ್ ಡೀಟೇಲ್ ಆಗಿ ಹೇಳಿ. ಅಜ್ಜಿ ತಾತ ನಿನ್ನೆ ಊರ್ಗೋದ್ರಲ್ಲ, ಹಾಗೆ ಅವ್ರಿಗೆ ಹೋಗ್ತಾನೂ ದುಡ್ಡು ಕೊಟ್ಟು ಹೋಗಿದ್ದಾರೆ ನೋಡಿ, ಇವಳು ಹೋಗಿ ಅಲ್ಲಿಂದಾನೇ ತಿಂತಾ ಇದ್ದಾಳೆ. ಇಲ್ಲಮ್ಮ, ನೀವು ಅಂದ್ರೆ ಮನೇಲಿ ಯೂಶುವಲ್ ಆಗಿ ಚೆನ್ನಾಗಿ ಊಟ ಕೊಟ್ರೆ ಮಕ್ಕಳು ಔಟ್ಸೈಡ್ ಪ್ರಿಫರ್ ಮಾಡೋದಿಲ್ಲ ಅಲ್ವಾ? ಸರ್ ನಾನು ಮಮ್ಮ ಮನೆಗೆ ಹೋಗೋಣ ಏನ್ ಬಾ, ಏನ್ ಮನೆಗೆ ಹೋಗೋಣ ಮಾಡ್ಕೊಡ್ತೀರಾ? ಬಾ, ಸ್ವಲ್ಪ ಸುಮ್ನಿರಪ್ಪ, ನೀನೊಂದ್ ಸ್ವಲ್ಪ ಸುಮ್ನೆ. ಮನೆಗೆ ಹೋಗೋಣ ಬಾ, ಡಾಕ್ಟರ್ ಅಂದ್ರೆ ಭಯ, ಅಲ್ಲ, ಇಂಜೆಕ್ಷನ್ ಮಕ್ಕಳು ಅಂದ್ಮೇಲೆ ಮಾಡ್ತಾರೆ. ಅದೇ ತರ ಇರುತ್ತೆ ಅವ್ರ ಬಿಹೇವಿಯರ್. ಡಾಕ್ಟರ್ ಇಂಜೆಕ್ಷನ್ ಮಾಡ್ಬಿಡಿ. ಅವ್ರು ಏನ್ ಡೈಲಿ ತಗೊಂತಾರೆ ಅದನ್ನ ಸ್ವಲ್ಪ ಹೇಳ್ಕೊಟ್ರೆ ನಾವು ಏನಾದ್ರು ಅಡ್ವೈಸ್ ವಾವ್ ಮಾಡ್ಬೋದು. ಮಮ್ಮ, ಡಾಕ್ಟರ್ ಟೈ ಎಷ್ಟು ಚೆನ್ನಾಗಿದೆ. ನೋಡಿ, ಮಕ್ಕಳು ಇನ್ನೋಸೆಂಟ್ ಇರ್ತಾರೆ, ಬಟ್ ನೀವು ಅವ್ರನ್ನ ಕರೆಕ್ಟಾಗಿ ಗೈಡ್ ಮಾಡ್ಬೇಕಲ್ವಾ? ವಾವ್, ಸೂಪರ್. ಯಾ, ಓಕೆ, ನಾವು ರೋಲ್ಸ್ ರೀಸ್ವಾಪ್ ಅಂತ. ನೀವು ಜನರಲ್ ಫಿಸಿಷಿಯನ್ ಆಗಿ ಸರ್, ಬೆಟರ್ ಅನ್ಸುತ್ತೆ. ನಾವು ತುಂಬಾ ಸರ್ಕಸ್ ಮಾಡಿದ್ವಿ. ಸೊ ನೀವು ಪೀಡಿಯಾಟ್ರಿಷಿಯನ್ ಆಗಿ. ಸೊ ಇವಾಗ ದೇರ್ ಇಸ್ ಒನ್ ಮೋರ್ ಕೇಸ್ ದಟ್ ಇಸ್ ಹ್ಯಾಪನಿಂಗ್. ಇವ್ರದ್ದು ಯು ಹ್ಯಾವ್ ಅ ಕೇಸ್ ದಟ್ ಬೇಬಿ ಡಿಂಟ್ ಪೂಪ್ ಫಾರ್ ಅ ಡೇ and the parent are with the baby, ಹಾಸ್ಪಿಟ್ಲಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಯು ಹ್ಯಾವ್ ಟು ಎನಾಕ್ಟ್ ಆಸ್ ಅ ಪೇರೆಂಟ್. ಮ್ಯಾಮ್, ನನ್ನ ಮಗು ಬೆಳಿಗ್ಗೆಯಿಂದ ಮೋಷನೇ ಮಾಡಿಲ್ಲ, ಒಂದ್ಸಲನೂ ಮಾಡಿಲ್ಲ ಮ್ಯಾಮ್. ಏನಾದರೂ ತೊಂದರೆ ಇದೆಯಾ ಮ್ಯಾಮ್? ಸ್ವಲ್ಪ ನೋಡ್ತೀರಾ? ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದಾ ನಿಮ್ಮ ಮಗುಗೆ? ಹೌದು ಮ್ಯಾಮ್, ಫಸ್ಟ್ ಟೈಮ್ ಬೆಳಿಗ್ಗೆಯಿಂದ ಒಂದ್ಸಲನೂ ಮೋಷನ್ ಮಾಡಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಪ್ರಾಪರ್ ಆಗಿ ಮೋಷನ್ ಮಾಡಿದೆ ನಮ್ಮ ಮಗು. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿತ್ತು, ನಾರ್ಮಲ್ ಊಟನೇ ಕೊಡ್ತಾ ಇದ್ವಿ, ಬಟ್ ಆದ್ರೂ ಇವತ್ತು ಬೆಳಿಗ್ಗೆಯಿಂದನೂ ಆಗಿಲ್ಲ. ಏನಾದರೂ ತೊಂದರೆ ಇದೆಯಾ? ಸ್ವಲ್ಪ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಚೆನ್ನಾಗಿ ಆಟ ಎಲ್ಲ ಆಡ್ತಿರ್ತಾಳೆ ಮ್ಯಾಮ್, ಬಟ್ ಆದ್ರೂ ಮೋಷನ್ ಒಂದು ಆಗ್ತಾ ಇಲ್ಲ. ಏನಾದರೂ ತೊಂದರೆ ಇದೆಯಾ? ಸ್ವಲ್ಪ ನೋಡ್ತೀರಾ? ಇಲ್ಲ, ಕನ್ಸಿಸ್ಟೆನ್ಸಿ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಮಕ್ಕಳ ಮನೆಗೆ ಹೋಗ್ಬೇಕು. ತುಂಬಾ ಆಕ್ಟಿವ್ ಆಗಿದ್ದಾಳೆ ಮ್ಯಾಮ್, ಬಟ್ ಆದ್ರೂ ಮೋಷನ್ ಅಲ್ಲೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಊಟ ಎಲ್ಲ ಚೆನ್ನಾಗಿ ತಗೊಂತಿದ್ದಾಳೆ. ಹೇ ಡಾಕ್ಟರ್, ನೈಸ್ ವಾಚ್. ನೋಡಿ, ತುಂಬಾ ಆಕ್ಟಿವ್ ಇದ್ದಾಳೆ. ಸೊ ಅದೇ, ಮಗು ಅಲರ್ಟ್ ಇದ್ದು ಆಕ್ಟಿವ್ ಆಗಿದೆ, ಹಾಗೆ ಕನ್ಸಿಸ್ಟೆನ್ಸಿ ನಾರ್ಮಲ್ ಇದೆ ಮೋಷನ್ ಇದು ಅಂದ್ರೆ ಫ್ರೀಕ್ವೆನ್ಸಿ ಮೇಲೆ ಹೆದರ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಆಲ್ಮೋಸ್ಟ್ ಒಂದು 5 to 6 days ಮಗು ಮೋಷನ್ ಮಾಡಿಲ್ಲ ಅಂದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, 5 to 6 days ವರೆಗೂ ವೇಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಕನ್ಸಿಸ್ಟೆನ್ಸಿ ನಾರ್ಮಲ್ ಇರಬೇಕು. ಬಟ್ ಫುಡ್ ಅಲ್ಲಿ ಏನಾದರೂ ಅಡ್ವೈಸ್ ಮಾಡ್ತೀರಾ ಮ್ಯಾಮ್? ಫೈಬರ್ ರಿಚ್ ಫುಡ್ ಕೊಡಿ, ಏಜ್ ನೋಡ್ಕೊಂಡ್ಬಿಟ್ಟು 1 year ಮೇಲಿದ್ರೆ ನಾರ್ಮಲ್ ಹೋಮ್ ಡಯಟ್ ನೀವು ಕೊಡ್ಬೋದು. ಸೊ ಭಯ ಪಡೋ ಅಂತದ್ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ಮಗುನ ಕರ್ಕೊಂಡು ಹೋಗಿ. ಓಕೆ ಓಕೆ. ಮಗು ತುಂಬಾ ಇಂಟರಪ್ಟ್ ಮಾಡ್ತಿದೆ, ಕರ್ಕೊಂಡು ಹೋಗಿ ಫಸ್ಟ್. ಅಮೇಝಿಂಗ್. ಅವ್ರು ಅಷ್ಟೊಂದು ಮಾತಾಡಿದ್ರಲ್ರಿ ಪೀಡಿಯಾಟ್ರಿಷಿಯನ್ ಆಗ್ಬಿಟ್ಟು. ಅಲ್ಲ, ಪೇರೆಂಟ್, ಕೂಲ್ ಪೇರೆಂಟ್. ಕೂಲ್ ಪೇರೆಂಟ್.
ಅವರ್ ಥಿಂಗ್ ಇಸ್ ಟು ಕೌನ್ಸಿಲ್. Mm. ಟ್ರೀಟ್ಮೆಂಟ್ಗಿನ ಕೌನ್ಸಿಲಿಂಗೇ ಇರುತ್ತೆ ಅರ್ಧ ಟೈಮ್. Okay, super. Nicely done, nicely done. Although the child was very annoying. ಟೂ ಮಚ್. Superb. So now you have to enact, okay, as a patient, and he'll be him. No swapping. So, ನೀವು ಮಾಡಿ. ಸರ್ ನಿನ್ನೆಯಿಂದನೂ ಎದೆ ನೋವು ತುಂಬಾನೇ ಬರ್ತಾ ಇದೆ. ಮೇನ್ಲಿ ಲೆಫ್ಟ್ ಸೈಡಲ್ಲೇ ಅನಿಸ್ತಾ ಇದೆ. ಹಾಗೆ ಬರ್ನಿಂಗ್ ಸೆನ್ಸೇಷನ್ ಕೂಡ ಇದೆ. ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ. ಏನು ಭಯ ಪಡಬೇಡಿ. ಫಸ್ಟು ಪೇನ್ ಎಲ್ಲಾಗ್ತಿದೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಅದರಿಂದ ಈಸಿಲಿ ನಾವು ಐಡೆಂಟಿಫೈ ಮಾಡ್ಬೋದು. ಭಯ ಪಡೋ ಅವಶ್ಯಕತೆ ಇಲ್ಲ. ಪೇನ್ ಎಲ್ಲಾಗ್ತಿದೆ ನಿಮಗೆ ಎಕ್ಸಾಕ್ಟಾಗಿ? ಮೇನ್ಲಿ ಲೆಫ್ಟ್ ಸೈಡಲ್ಲೇ ಇದೆ ಸರ್, ಸ್ವಲ್ಪ ಕೆಳಗಿನ ಭಾಗದಲ್ಲಿ ಇದೆ ನನಗೆ. ಓಕೆ, ಅದು ಏನಾದರೂ ಉರಿ ಥರ ಇದೆಯಾ ಅಥವಾ ತುಂಬ ನೋವು ಆಗ್ತಿದೆಯಾ? ತುಂಬಾ ಉರಿತಾ ಇದೆ ಸರ್ ನನಗೆ. ಉರಿತಾ ಇದೆ. ಜೊತೆಗೆ ವಾಮಿಟಿಂಗು ಅಥವಾ ಸ್ವೆಟ್ಟಿಂಗ್ ಏನಾದರೂ ಜಾಸ್ತಿ ಇದೆಯಾ? ಹೌದು, 2 ಸಲ ವಾಮಿಟಿಂಗ್ ಆಯಿತು, ಸ್ವೆಟ್ಟಿಂಗ್ ಸಹ ಆಗ್ತಾ ಇದೆ. ಓಕೆ, ಸಾಕು, ಲೈನಲ್ಲಿ ಇದ್ದೀವಿ. ಏನು ಭಯ ಪಡಬೇಡಿ. ಒಂದು ಇ ಸಿ ಜಿ ಬರ್ಕೊಡ್ತೀನಿ. ಫಸ್ಟ್ ಇ ಸಿ ಜಿ ಮಾಡಿಸಿ, ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನೋಡೋಣ. ಭಯ ಪಡೋ ಅವಶ್ಯಕತೆ ಇಲ್ಲ. ಇ ಸಿ ಜಿ ಮಾಡಿಸ್ಕೊಂಡು ಬನ್ನಿ. ಸೂಪರ್. ಸೊ ಅವ್ರು ಹೇಳಿ ಕಳಿಸಿದ್ರು ನಿಮಗೆ ಇದು ಮಾಡೋಕ್ಕೆ. ಸೊ ವೆರಿ ಪೇಷಂಟ್ಫುಲಿ. ಸೊ ಸೂಪರ್. ಸೊ ನೀವು ಆ ಥರ ಏನಾದರೂ ಕೇಸಸ್ ಬಂದಿದ್ದಾವ ನಿಮಗೆ? ಗ್ಯಾಸ್ಟ್ರಿಕ್ ಅಂದ್ಕೊಂಡು ಬಂದು ಹಾರ್ಟ್ ಅಟ್ಯಾಕ್ ಅಂತ ಹೆದರ್ಕೊಂಡು? ಯೂಶ್ವಲಿ ಏನಾಗುತ್ತೆ ಅಂದರೆ, ನಾನು ಸ್ಪೆಷಲಿ ಪಿ ಜಿ ಮಾಡಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವರ ಇನ್ಸಿಡೆಂಟ್ ಆಗಿತ್ತಲ್ವ, ಆ ಟೈಮಲ್ಲಿ ಹಾಸ್ಪಿಟಲ್ ಎಮರ್ಜೆನ್ಸಿ ಪೂರ್ತಿ ಯಂಗ್ ಇಂಡಿವಿಜುವಲ್ಸ್ ಪ್ರೆಸೆಂಟಿಂಗ್ ವಿತ್ ಚೆಸ್ಟ್ ಪೇನ್. ಪ್ರತಿಯೊಬ್ಬರಿಗೂ ಅದೊಂದು ಭಯ ಆಗಿಬಿಟ್ಟಿತ್ತು. ಕಾಮನ್ ಕೂಡ ಅದು ಅಂಥ ಸಿಚುವೇಶನಲ್ಲಿ ಆಗೋದು. ಎಲ್ಲರೂ ಹಾಸ್ಪಿಟ್ಲಿಗೆ ರಶ್ ಆಗೋದು. ಬಟ್ ಅದೇ ಮೆಜಾರಿಟಿ ಅವರಲ್ಲಿ ಏನೂ ಇರ್ತಿರಲಿಲ್ಲ ಯಂಗ್ ಇಂಡಿವಿಜುವಲ್ಸಲ್ಲಿ. ನಾವು ಅದು ಇ ಸಿ ಜಿ ಒಂದು ಮಾಡಿ ಅವ್ರಿಗೆ ಕನ್ಫರ್ಮೇಷನ್ ಮಾಡಿ ಸ್ವಲ್ಪ ರಿಯಶ್ಯೂರೆನ್ಸ್ ಮಾಡಿಸ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ತಿದ್ವಿ. ಸಿಚುವೇಶನ್ ಆಗಿದೆ ಇದು ಆ್ಯಕ್ಚುಲಿ. ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ ಎಸಿಡಿಟಿ ವರ್ಸಸ್ ಹಾರ್ಟ್ ಅಟ್ಯಾಕ್. ಸೊ ಡು ಯು ವಾಂಟ್ ಟು ಟಾಕ್ ಅಬೌಟ್ ಪುನೀತ್ ರಾಜ್ಕುಮಾರ್ಸ್ ಕೇಸ್? ಯಾಕಂದರೆ ಸರ್ ವಾಸ್ ವೆರಿ ಫಿಟ್, ಲೈಕ್ ಎವ್ರಿ ಒನ್ ನೋ. ಡು ಯು ನೋ ಏನಾಗಿರ್ಬೋದು ಅಂತ? ಸ್ಪೆಷಲಿ ಅವ್ರ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ, ಅವ್ರ ಫಿಟ್ನೆಸ್ ಮೇಲೆ ನೋ ಡೌಟ್. ಫಿಟ್ ಇದ್ರು, ಡ್ಯಾನ್ಸು ಅವೆಲ್ಲ ರೆಗ್ಯುಲರ್ ಆಗಿ ಮಾಡ್ತಿದ್ರು, ಅದರಲ್ಲಿ ಏನೂ ಪ್ರಾಬ್ಲಮ್ ಆ್ಯಂಡ್ ನೋ ಹ್ಯಾಬಿಟ್ಸ್ ಆಲ್ಸೋ. ಬಟ್ ಫ್ಯಾಮಿಲಿ ಹಿಸ್ಟ್ರಿ ಇತ್ತು. ಸೊ ಹಿಸ್ ಸಿಬ್ಲಿಂಗ್ಸ್ ವೇರ್ ಹ್ಯಾವಿಂಗ್ ಸಮ್ ಹಾರ್ಟ್ ಡಿಸೀಸ್ ಆರ್ ಕಾರ್ಡಿಯೋವ್ಯಾಸ್ಕುಲಾರ್ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಆ ಕಂಡೀಷನ್ ಇದ್ದಾಗ, ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ, ದಟ್ ಇಂಡಿವಿಜುವಲ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್. ಸ್ಪೆಷಲಿ ವೆನ್ ಹಿ ಆರ್ ಶಿ ಈಸ್ ಡೂಯಿಂಗ್ ಸ್ಟ್ರೀನಸ್ ಆ್ಯಕ್ಟಿವಿಟೀಸ್, ಹೈ ಇಂಟೆನ್ಸಿಟಿ ಎಕ್ಸರ್ಸೈಸಸ್ ಆಗಲಿ, ಈ ಥರ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ತುಂಬ ಇಂಪಾರ್ಟೆಂಟ್, ಮೋರ್ ದೆನ್ ಸ್ಮೋಕಿಂಗ್, ಹೈಪರ್ ಟೆನ್ಷನ್, ಡಿಸ್ಲಿಪಿಡೆಮಿಯಾ ಅಂತ ಏನು ಹೇಳ್ತೀವಿ, ಇವೆಲ್ಲದಕ್ಕಿಂತನೂ ಇಂಪಾರ್ಟೆಂಟ್. ಓಕೆ ಓಕೆ. ವಿ ಮಿಸ್ ಪುನೀತ್ ರಾಜ್ಕುಮಾರ್ ಅಲ್ಲ. ಅಯ್ಯೋ, ಯಾರು ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಏನಂದರೆ, ನಾವು ಪ್ರಾಕ್ಟೀಸಲ್ಲಿ ನೋಡೋದು ಸಾಕಷ್ಟು ಹಾರ್ಟ್ ಅಟ್ಯಾಕ್ ಆಗಿರೋ ಕೇಸಸ್ ಬರ್ತಿರುತ್ತೆ ಕ್ಯಾಶುವಲ್ಟಿ ಎಮರ್ಜೆನ್ಸಿಗೆ. ಎಷ್ಟೊಂದು ಜನರ ಜೊತೆ ಯಾರೂ ಇರಲ್ಲ. ಆ ಪ್ರೈಮರಿ ಫಸ್ಟ್ ಕೆಲವೊಂದು ಟ್ಯಾಬ್ಲೆಟ್ಸ್ ಏನು ಕೊಡ್ತೀವಿ, ಅದು ತಂದು ಕೊಡೋಕ್ಕೂ ಯಾರೂ ಇರಲ್ಲ. ಬಟ್ ಅಂಥ ಕೇಸಸ್ಸಿಗೆ ಅವರಿಗೆ ಏನು ಕೊಡದಿದ್ರು ಕೂಡ ಅವರು 1 or 2 hour ಹಂಗೇನೆ ಕೂತಿರ್ತಾರೆ, ಕಾಂಪ್ಲಿಕೇಶನ್ ಆಗಲ್ಲ. ಸರ್ ಕೇಸಲ್ಲಿ, ಪುನೀತ್ ರಾಜ್ಕುಮಾರ್ ಸರ್ ಕೇಸಲ್ಲಿ ಟೈಮೇ ಸಿಗಲಿಲ್ಲ. ಸೊ ಇದನ್ನೇ ಫೇಟ್ ಅಂತಲೂ ಹೇಳ್ಬೋದು. ಎಲ್ಲ ಅಲ್ಲೇ ಜೊತೆಲಿದ್ರು ಕೂಡ. ಹೌದು, ಬ್ಲಿಂಕ್ ಆಫ್ ಎನ್ ಐ ಅಂತಾರಲ್ಲ ಅಷ್ಟೇ. ಎಷ್ಟು ಇಟ್ಸ್ ರಿಯಲಿ ಹಾರ್ಡ್ ಟು ಡೈಜೆಸ್ಟ್ ಅಲ್ವಾ? ಇಟ್ ಇಸ್ ಹಾರ್ಡ್ ಮ್ಯಾನ್. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್ ನೌ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ us today. So we have one more segment. I'm looking forward to it. Let us see how that goes. This went really good. Thank you. ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಒಳ್ಳೆ ಆಕ್ಟರ್ಗಳು ನೀವು. ಸರ್ಕಾಸ್ಟಿಕಲಿ ಹೇಳ್ತಿದ್ದೀರಾ? No, very good. Although ಇಷ್ಟೊಂದು distraction ಇಟ್ಕೊಂಡು you performed really well. Amazing. So yeah, I have one fun rapid fire. It's not actually rapid fire. You can call it you or me. So I have questions. You have to show this arrow. Who is doing that? Okay. Kind of. Okay. First is, after 20 patients, after 30 patients, who will say, one more patient, that's all for the day. Last one. After 30 patients, you're exhausted. Who is doing that? she is the one actually. Okay. Yeah, 30 children is a big thing to cover. Yes, it is. So, who will laugh at patients' home remedies?
Not both of us actually. We No, don't. you don't actually. We'll You try to don't- correct it and explain it Explain in it. their way. Okay. If you're having your favorite meal and you get a call, it's not an important emergency call, but still you get a call. Who is that person who will hold on and then eat the meal and then attend the phone call? It's me actually. It's you. I will hold on to the call. I will finish the meals, then only I will attend. It Super. depends on the condition of the call also. But yeah, if Yeah. it's not an important means, definitely he will eat and go. Okay. So, who is more likely to get recognized in public? She is the one. Okay. Who will argue or have this conversation about that one case that happened throughout the drive? Again, she Yeah, a lot. she will try to explain everything about the case or incident happened at her workplace. Okay. I get emotionally attached. Yeah. And who is someone who will actually explain things to the patient from square one? I think he do. Yeah. Okay. Okay. Who will actually turn a small family dinner party into a seminar? More arrows to him then. Yeah. Superb, nicely done. Very well. Yeah. Thank you, both of you. Thanks.